ರಾವಳೆಗೌಡ ಅಂತ. ಏನೇಳೆ ರಾವಳೆಗೌಡ ಅಂತ. ರಾವಳೆಗೌಡ್ರೆ ಆರಾಮ? ಇದೇ ಮನೆ? ಇದೇ ಮನೆ. ಮಳೆ ಬಂದ್ರೆ ಹೆಂಗೆ? ಇದೇ ರೀತಿ ವಾಸ ಮಾಡಬೇಕು. ಇದೇ ರೀತಿ ವಾಸ ಮಾಡ್ಬೇಕು. ಅಕಸ್ಮಾತ್ ಬಿದ್ಗಿದ್ದು ಹೋಗ್ಬಿಟ್ರೆ ಬಿದ್ದವ್ರು ಕಷ್ಟ. ಕಷ್ಟ. ಯಾಕೆ ಪಂಚಾಯತಿಲಿ ಕೇಳಿಲ್ವಾ ಮನೆಗೆ? ಕೊಟ್ಟವ್ರೆ. ಎಲ್ಲಿ ಕೊಟ್ಟವ್ರೆ? ಮಾಡ್ಬೇಕು. ಅಯ್ಯೋ ಯಾವ ಕಾಲ ಆಗೋಯ್ತು ಸ್ವಾಮಿ ಅದನ್ನ ಫೌಂಡೇಶನ್ ಹಾಕಿ? ಮಾಡುವ 1-2 ವರ್ಷ ಆಗಾಯ್ತು. ಬಿಲ್ ಆಗಿಲ್ವಾ? ಬಿಲ್ ಆಗದೆ, ಕಾಸು ಬೇಕಲ್ಲ. ಅಲ್ಲಲ್ಲ ಅಲ್ಲಿ ಬಿಲ್ ಆಗ್ಬೇಕಲ್ಲ, ಅವ್ರು ಕೊಡ್ಬೇಕಲ್ಲ ಕಾಸು. ಕೊಡ್ತಾರೆ. 30,000 ಕೊಟ್ಟರು. ಅವ್ರು ಕೊಟ್ಟಿಲ್ವಾ ಸರಿಯಾಗಿ? ಈಗ ಕೊಟ್ಬಿಟ್ರು. ಅಲ್ಲ ಇದನ್ನ ಕೊಟ್ಟವ್ರೆ, ಇನ್ ಮುಂದಕ್ಕೆ ಕೊಟ್ಟಿಲ್ವಾ? ಕೊಡ್ತಾರೆ. ಇನ್ನು ಮುಂದ್ಗಡೆ ಕೆಲಸ ಮಾಡ್ಬೇಕು. ಕೆಲಸ ಮಾಡಿ ಫೋಟೋ ಹಾಕಿ ಇದು ಮಾಡ್ಬೇಕು. ಸೊ ನೋಡಿ ಫೌಂಡೇಶನ್ ಕೂಡ ಹಂಗೆ ಬಿದ್ದಿದೆ. ಏನ್ ಈ ಊರಲ್ಲಿ ಪ್ರಾಬ್ಲಮ್ ನಿಮ್ಗೆ? ಏನು ಒಂದಿಲ್ಲ. ಒಂದು ತೊಂದರೆ ಇಲ್ಲ. ಒಂದು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ವಾ? ಎಲ್ಲ ಆರಾಮಾಗಿದ್ದೀರಾ? ನಿಜಲ್ವೇ? ಈಗ ಸಿಗುತ್ತಾ ಕೇಳ್ತೀನಿ ನಾನು. ನಿಮ್ಮ ಹೆಸರೇನು? ನಮ್ಮ ಹೆಸರು ಹಿರಿಯಮ್ಮ ಸರ್. ಹಿರಿಯಮ್ಮ ಆರಾಮ? ಕಾಪಿ ಕುಡಿದ್ರಾ? ಹೆಂಗೆ ಈ ಕಾಡಂಚಿನ ಪ್ರದೇಶದಲ್ಲಿ ಹೆಂಗ್ ಬದುಕ್ತಾ ಇದೀರಾ? ಕಷ್ಟ. ಕಷ್ಟ. ಕಷ್ಟ ಅಂದ್ರೆ ಹೆಂಗೆ? ಏನ್ ಕಷ್ಟ? ಅಯ್ಯೋ ಹೇಳಿ. ಕಷ್ಟ ಇನ್ನೇನು, ಪ್ರಾಣಿಗಳ ಕಾಟ ಅಂತ. ಹೌದಾ? ಹುಳಿ ಕಾಟ ಜಾಸ್ತಿ. ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದ್ದು. ಇದು ಸೊಪ್ಪಲ್ಲ. ರೇಷನ್ ಕಾರ್ಡ್, ಹಸಿರು ಕಾರ್ಡ್ ಇದೆಯಾ? ಅಕ್ಕಿ ಕೊಡ್ತಾರಾ? ಅಕ್ಕಿ ಕೊಡ್ತಾರೆ. ಎಷ್ಟು ಕೆಜಿ ಕೊಡ್ತಾರೆ? 40 kg ಕೊಡ್ತಾರೆ. ಕಾಸೆಲ್ಲ ಬರ್ತಾ ಇದೆಯಾ? ಕಾಸು ಗೃಹಲಕ್ಷ್ಮಿ ಕಾಸು ಬರ್ತಾ ಇದೆಯಾ? ಬರ್ತದೆ. ಇವ್ರಿಗೆ ಬರ್ತಾ ಇದೆಯಾ ಗೃಹಲಕ್ಷ್ಮಿ ಕಾಸು? ಹೌದಾ? ತಿಂಗಳ ಬರ್ತಾ ಇದೆಯಾ? ನಿಲ್ಸಿಲ್ವಾ? ತಿಂಗ ಬರೋದಿಲ್ಲ. ಎಲ್ಗೋ ಟೈಮ್. ಅದನ್ನ ನಾವು ಕೇಳ್ತಾ ಇರೋದು. ಎಲ್ಲ ಒಂದು ಟೈಮ್. ಎಲ್ಲ ಒಂದ್ ಟೈಮು ಕರೆಕ್ಟ್ ಆಗಿ ಹೇಳ್ಬೇಕು. ಏನು ಹೆಂಗೆ ಎತ್ತಂತ. ನಿಮಗೆ ಪೆನ್ಷನ್ ದುಡ್ಡು ಏನಾದ್ರು ಬರ್ತಾ ಇದೆಯಾ? ಇಲ್ಲ. ಅದಿಲ್ಲ, ಇನ್ನೂ ಆಗಿಲ್ಲ. ಹೆಂಗೆ ಇಲ್ಲಿ ಚಿರತೆ ಬರೋದಿಲ್ವೇ? ಎಲ್ಲ ಬರ್ತದೆ. ಎಲ್ಲ ಬರ್ತದೆ. ಇವ್ರಿಗೆ ಮಾತಾಡಕ್ ಬರ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಸರಿ 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 ಆಯ್ತು. ಹಿಂಗಿದ್ರಿ. ಮನೆ ಬೇಕಾ? ಸರಿ ಆಯ್ತು. ಅವ್ರಿಗೆ ಮನೆ ಬೇಕು ನೋಡಿ. ಅಲ್ಲಿ ಫೌಂಡೇಶನ್ ಹಾಕೊಂಡಿದ್ದಾರೆ. ಅರ್ಧಂಬರ್ಧ ಆಗೋಗದೆ ಮನೆ. ಬನ್ನಿ ಊರೊಳಗಡೆ ಹೋಗೋಣ. ಊರೊಳಗಡೆ ಹೋಗ್ಬಿಟ್ಟು ಅದೇನು ಎಲ್ಲರೂ ಮಾತಾಡ್ಸುವ. ಬನ್ನಿ ಗ್ರಾಮದೊಳಗಡೆ ಬಂದಿದ್ದೀವಿ, ಹೋಗೋಣ ಬರೀ. ಬರ್ತಾನೆ ಗಲಾಟೆ ಶುರು ಹಚ್ಕೊಬಿಟ್ಟವ್ರು ಇವರು ಊರಲ್ಲಿ. ಇಡೀ ಊರಿಗೆ ಚಿರತೆ ನುಗ್ಗದೆ, ಇವ್ರಿಗೆ ಸಮಸ್ಯೆ. ಸೈಲೆಂಟ್ ಆಗಿರಿ. ಬನ್ನಿ ಸರ್. ಏನ್ ನಿಮ್ಮ ಹೆಸರು ಮೇಡಮ್? ಬನ್ನಿ. ನಮ್ಮ ಹೆಸರು ದೇವಮ್ಮ. ಬರ್ರಿ ದೇವಮ್ಮ, ಮಾತಾಡ ಬರ್ರಿ. ನಮ್ಮ ಹೆಸರು ದೇವಮ್ಮ. ಮಾತಾಡ್ಕೊಂಡು ಬೈಕ್ ಹಿಡ್ಕೊ ಹೋಯ್ತವ್ರೆ, ಓಡ್ಕೊ ಹೋಯ್ತವ್ರೆ. ಇರ್ರಿ ಹೋಗ್ರಿ ಮನೆಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಆರಾಮ. ಇಲ್ಲ, ಇವ್ರು ನಮ್ಮ ಬಾವ, ಅವರು ನಮ್ಮ ಯಜಮಾನ್ರು. ಓಲಿ ಬಿಡಿ ಆಯ್ತು. ಏನೋ ಊರು ಅಂದ್ಮೇಲೆ ಗಲಾಟೆ, ಅಂದ್ಮೇಲೆ ಊರು ಅದೆಲ್ಲ ಕಾಮನ್. ಹೇಳಿ, ನಿಮ್ಮ ಊರಲ್ಲಿ ಏನ್ ಪ್ರಾಬ್ಲಮ್? ನಮ್ಮ ಊರಲ್ಲೇ ಚಿರತೆ ಪ್ರಾಬ್ಲಮ್ ಸರ್. ಚಿರತೆ ಪ್ರಾಬ್ಲಮ್? ಜನಗಳು ತಿರ್ಗಾಡೋದೇ ಕಷ್ಟ ಆಗೈತೆ. ಚಿರತೆ ಮೊದ್ಲು ಇತ್ತು ಕಾಡಲ್ಲಿ. ಇವಾಗ ಊರಿಗೆ ಬಂದೈತಲ್ಲ. ಮುಂಚೆ ಬಂದಿರ್ಲಿಲ್ವಾ? ಹೇಳಿ ಮತ್ತೆ. ಏನ್ ಪ್ರಾಬ್ಲಮ್? ನೀರು ಬರ್ತದ? ನೀರು ಬಸ್ಸು ಎಲ್ಲ ಪ್ರಾಬ್ಲಮ್ ಸರ್. ಎಲ್ಲ ಪ್ರಾಬ್ಲಮ್. ಬಾ ಇರಮ್ಮಕ್ಕ ಮಾತಾಡ್ರಿ. ಬರ್ತಾ ಇಲ್ಲ ಸರ್. ರೇಷನ್ ಕಡೆಯಲ್ಲಿ ಬರ್ತಾ ಇಲ್ಲ. ಕಾಸು ಬತ್ತಾ ಇಲ್ವೇ? ಅಯ್ಯೋ ಶಿವನೇ, ಬೇಜಾರ. ಅದಕ್ಕೆ ನಿಮ್ ಬಾವರು ರೊಚ್ಚಿಗೆ ಬಿಟ್ರ. ತುಳಿತಾ ಇರಿ, ಹೊಡಿತಾ ಇರಿ. ಏನ್ ನಿಮ್ಮ ಹೆಸರು? ಹೆಸರು ಬಸಮ್ಮ. ಊರಿಗೆ ಸರಿಯಾಗಿ ಬಸ್ ಬರ್ತದಮ್ಮ? ಅದೇನು ಊರಲ್ಲಿ ಪ್ರಾಬ್ಲಮ್ ಹೇಳಿ. ಊರಲ್ಲಿ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್? ನಿಮ್ಮ ಊರಲ್ಲಿ ಕಾಸು ಬರ್ತದ? ಕಾಸು ಬರ್ತದ? 2,000 ಏನ ಮಾಡ್ರಿ? ಒಳ್ಳೆ ಶಿವನೇ, ಬಸ ಮುಂದೊಳ್ಳೆ ಕಥೆ ಆಯ್ತಲ್ಲ. ನಮ್ಮ ಹೆಸರು ಮಾದೇಗೌಡ್ರ. ನಂಗೆ ಸ್ಟೈಲಿಶ್ ಆಗಿ ಹೊಡಿತಿದ್ದೀರಾ? ಸರ್, ಇನ್ನೇನ್ ಮಾಡ್ತಾರೆ? ಧೂಮ್ರಪಾನ ನಿಷೇಧಿಸಲಾಗಿದೆ. ಸರಿ, ಮತ್ತೆ ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್ ಮಾದೇಗೌಡ್ರೆ? ಸರ್, ನಮ್ಮೂರಲ್ಲಿ ಬಂದು ಕಿರುಬ ಬಂದು ಮನೆಗೆ ಬರ್ತದೆ. ಮನೆಗೆ ಬಂದು ನಿಮ್ಮನ್ನ ದಿವಸ ನೋಡಲ್ಲ ಕಡೆದಲ್ಲಿ ಬಂದು ದನಾನ್ ಗುಡಿಸಿ ಅದು ಬಂದು ಹಳ್ಳಿಕಾಗರ್ ಬಿಡ್ತು. ಅವರು ಫಾರೆಸ್ಟ್ನವ್ರು ಗಂಟ ಹೋಗಿದ್ರು, ಏನು ಸಿಕ್ಕನಿಲ್ಲ. ಹೋಗ್ಬಿಡ್ತು. ಭಾರಿ ಕಷ್ಟ ಇದೆ ಸರ್. ಭಾರಿ ಕಷ್ಟ ಇದೆ. ಅದು ಬಿಡಿ.
ಊರ ಅಭಿವೃದ್ಧಿ ಏನಾಗಬೇಕು? ಊರಿಗೆ ನಮಗೆ ಬಸ್ ಬೇಕು. ಬಸ್ ಬೇಕು, ನೀರಿನ ಸೌಲಭ್ಯ ನೀರಿಲ್ಲ. ಈ ಬೋರ್ವೆಲ್ ಹೊಡೆದು ತಗೊಬರ್ಬೇಕು. ಆಮೇಲೆ ಭಾರಿ ಕಷ್ಟ ಇದೆ ಸರ್, ಭಾರಿ ಕಷ್ಟ ಇದೆ. ರೋಡು ಬೇಕು. ಆಮೇಲೆ ಈ ಗಲ್ಲಿಗಳೆಲ್ಲ ಸುಮ್ಮನಿಗೆ ಸೊಳ್ಳೆ ಅಂದ್ರೆ ಫುಲ್ಲು ಏನು ಕ್ಲೀನ್ ಮಾಡಿಲ್ಲ. ಮೀಡಿಯಂ ಪಂಚಾಯತಿ ಅವ್ರು ಯಾರು ಬಂದಿಲ್ವಾ ಇಲ್ಲಿ? ಬಂದಿರೋ ಈಗ ನಮ್ಮಲ್ಲಿ ಒಂದೆರಡು ತಿಂಗಳು ಹಬ್ಬ ಆಯ್ತು, ಹಬ್ಬದಲ್ಲಿ ಬಂದು ಮಾಡ್ಕೊಟ್ರು. ಹಬ್ಬದಲ್ಲಿ ಮಾಡ್ಹೋದ್ರೆ ಇದನ್ನು ನೀರೆಲ್ಲ ಪೂರ ತುಂಬಿ ಮೇಲೆ ಹೋಯ್ತದೆ. ನೋಡಿ ಅವ್ರು ಹೆಂಗೆ ನೀರು ಹೊತ್ಕೊಂಡು ಹೋಗ್ಬೇಕು ಇಲ್ಲಿಂದ. ಅಷ್ಟು ದೂರಕ್ಕೆ ನೀರು ಹೊತ್ಕೊಂಡು ಈ ಬೋರ್ವೆಲಿಂದ ನೀರು ತುಂಬಿ ಹೊತ್ಕೊಂಡು ಹೋಗ್ಬೇಕು ಅಂದ್ರೆ ಹೆಂಗೆ ಸ್ವಾಮಿ? ಹೆಂಗಾದದು ಕಥೆ ಇದು? ಈ ತರ ಒಂದು ಕಾಡಂಚಿನ ಜನರನ್ನ ಪರಿಸ್ಥಿತಿ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನಂಗಾಗಿದೆ. ಏನ್ ಸರ್ ನಿಮ್ಮ ಹೆಸರು? ನಾಗರಾಜ್ ಅವ್ರೆ, ನೀವು ಕಾಡಲ್ಲಿ ಇರ್ಬೇಕಲ್ವಾ? ಯಾಕೆ ಹೇಳಿ? ನಿಮ್ಮ ಹೆಸರು ನಾಗರಾಜ ಹಂಗೆ. ಮತ್ತೆ ಏನ್ ಸಮಾಚಾರ ಸರ್? ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಇದೆ ಸರ್. ನೋಡಿ ಹೇಳಿ ಏನೇನ್ ಪ್ರಾಬ್ಲಮ್? ಡ್ರೈನ್ದು ಯಾವ ಕೆಲಸನೂ ಆಯ್ತಲ್ಲ. ಕುಡಿಕೆ ನೀರು ಹೋಗಿ ಒಂದು ವಾರ ಆಯ್ತು. ಇವಾಗ ಒಂದು ವಾರದಿಂದ ಹೇಳ್ತಾ ಇದ್ದೀವಿ, ಅವ್ರು ಬಂದು ರೆಡಿ ಮಾಡಿಲ್ಲ. ಒಂದು ವಾರದಿಂದ ರೆಡಿ ಮಾಡಿಲ್ಲ. ಫುಲ್ ನೋಡಿ ಫುಲ್ ಊರ್ಗೆಲ್ಲ ಒಂದೇ ಬೋರ್ವೆಲ್ ಇದ್ರು. ಒಂದು ಬೋರ್ವೆಲ್ ಎಲ್ಲ ಜನ ಹೊಡಿಬೇಕು. ಆ ಬೋರ್ವೆಲ್ ಮುರಿದೈತಂದ್ರೆ ನೀರೇ ಇಲ್ಲ. ತೊಂದ್ರೆ, ದನ ಕರುಗಳು ತೊಂದ್ರೆ, ನೀರು ಎಲ್ಲಕ್ಕೂ ತೊಂದ್ರೆ. ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಯಾವ್ದು ಕೆಲಸ ಮಾಡ್ತಾ ಇಲ್ಲ. ಎಲ್ರಿ ಪಂಚಾಯತಿ ಬಿಡಿ, ಪಂಚಾಯತಿಲಿ ಆಗ್ತಿಲ್ಲ ಅಂದ್ರೆ PDO ಇಲ್ಲಿ PDO ಅವ್ರ ಮನೇಲಿ ಇದ್ದಾರೆ. ಪಂಚಾಯತಿ ಬರ್ತಾರೆ, ಮನೆಗೆ ಹೋಯ್ತಾರೆ. ಊರ್ಗಂತೂ ಬರಲ್ಲ. MLA ಇಲ್ಲಿ MLA ಅವರು ಅನೂರ್ಲಿ ಇರ್ತಾರೆ, ಈ ಕಡೆ ಬರೋದಿಲ್ಲ. ಅವ್ರಿಗೆ ಹೇಳಿ ಸಾಕೈತೆ. 4 ಕಿಲೋಮೀಟರ್ 5 ಕಿಲೋಮೀಟರ್ ರೋಡ್ ಹಾಕಿ ಅಲ್ಲಿ ಅಂತ. ರೋಡ್ ಫುಲ್ ಅದು ರೋಡ್ ಫುಲ್ ಕಾಡೊಳಗೆ. ಅದು ಏನಾದ್ರು ಆನೆ ಪಾನೆ ಅಟ್ಯಾಕ್ ಮಾಡ್ತು ಅಂದ್ರೆ ರೋಡ್ ಇಲ್ಲ, ಗುಂಡಿಲ್ಲ. ಅದು ವಿಡಿಯೋ ಮಾಡಿದೀವಿ ನೋಡಿ, ಆ ವಿಡಿಯೋ ಹಾಕೊಳ್ಳಿ ಸೈಡ್ಗೆ. ಹುಳಿ, ಚಿರತೆ ಎಲ್ಲಾನು ಇದೆ ಅದ್ರಲ್ಲಿ. ಕಾಡೆಮ್ಮೆ, ಆನೆ ಎಲ್ಲ ಸಿಗುತ್ತೆ. 5 ಕಿಲೋಮೀಟರ್ ರೋಡ್ ರೆಡಿ ಮಾಡೋದನ್ನ ಮಾಡ್ತೀನಿ ಅಂತ ಮಾಡಿಲ್ಲ. ಈಗ ಹೆಚ್ಚು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಒಂದ್ ವೇಳೆ ಏನಾದ್ರು ಈಗ ನೀವು ಗಾಡಿಲಿ ಹೋಗ್ತಿರ್ತೀರಿ ಅನ್ಕೊಳ್ಳಿ, ಆ ರೋಡ್ ಹೆಂಗದೆ ಅಂದ್ರೆ ಆನೆ ಬತ್ತು ಅಂದ್ರೆ ವಾಪಸ್ ರಿವರ್ಸ್ ಹೋಗಕ್ ಆಗಲ್ಲ. ಆ ತರ ಇದೆ ರೋಡ್. ಮುಂದೆನೂ ಹೋಗಕ್ಕಾಗಲ್ಲ, ಹಿಂದೆನೂ ಹೋಗಕ್ಕಾಗಲ್ಲ. ಭಾರಿ ತೊಂದ್ರೆ. ಹೇಳೋರಿಲ್ಲ ಕೇಳೋರಿಲ್ಲ. ಏನ್ ಹೇಳಿದ್ರು ಆಯ್ತು ಮಾಡ್ಕೊಡ್ತೀವಿ ಅಂತಾರೆ. ಪಂಚಾಯತಿಲೂ ಅಷ್ಟೇ, ಇದಿಲೂ ಅಷ್ಟೇ. MLA ಅವರು ಏನು ಮಾಡೋದಿಲ್ಲ. ಭಾರಿ ತೊಂದ್ರೆ. ಏನ್ರಿ ಏನ್ ಸಮಾಚಾರ? ಡ್ಯಾನ್ಸ್ ಮಾಡ್ತೀರಾ? ಡ್ಯಾನ್ಸು ನೀರಿಗೆ ಕಷ್ಟ. ನಿಮ್ಮ ಹೆಸರೇನು? ಮಾರೇಗೌಡ್ರೆ. ನೀರಿಗೆ ಕಷ್ಟನಾ? ಒಂದ್ ಡ್ಯಾನ್ಸ್ ಮಾಡ್ತೀರಾ? ಡ್ಯಾನ್ಸ್ ಮಾಡ್ತೀನಿ ನಾನು, ನನ್ನ ಕೈಲಾಗ ಆಗಲ್ವಾ? ಹೇಳಿ ಏನ್ ಪ್ರಾಬ್ಲಮ್ ಊರಲ್ಲಿ? ನೀರಿಗೆ ಈ ಚಿರತೆಗಳು ಕಾಡಿಗೆ ಚಿರತೆಗಳು ಗೊತ್ತಾ ಬಿದ್ದಾವೆ. ಏನ್ ಮಾಡಿ ಸ್ವಾಮಿ, ನೀರಿಲ್ಲ, ಒಂದಿಲ್ಲ. ಒಂದೇ ಬೋರ್ಲಿ ನೀರಿನ ಇಲ್ಲಿಂದ ಅಲ್ಲಿಂದ ಆ ಕಡೆಯಿಂದ ಈ ಕಡೆಗೆ ನೀರು. ಆ ಕಡೆಯಿಂದ ಇಲ್ಲಿಗೆ ಬರ್ಬೇಕು, ಈ ಕಡೆಯಿಂದ ಇಲ್ಲಿಗೆ ಬರ್ಬೇಕು, ಈ ಕಡೆಯಿಂದ ಇಲ್ಲಿಗೆ ಬರ್ಬೇಕು. ಒಂದೇ ಬೋರ್ವೆಲ್ ಎಲ್ಲ ಒತ್ಕ ಹೋಗ್ಬೇಕು. ಮನೆ ಗಂಗೆ ಇಲ್ವೇ? ಬಿಟ್ಟಿಲ್ಲ. ಟ್ಯಾಂಕ್ ಇಲ್ಲಿ ಟ್ಯಾಂಕು ಇದೆ, ಚಿಕ್ಕ ಟ್ಯಾಂಕು. ಮೋಟರ್ ಬೆಂದ್ ಹೋಗಿ ಒಂದು ವಾರ ಆಯ್ತು. ಒಂದು ವಾರದಿಂದ ಹೇಳಿ ಸಾಕಾಗಾಯ್ತು. ಮೋಟ್ರೇ ಬಿಟ್ಟಿಲ್ಲ. ಮೋಟರ್ ಬೆಂದದೆ ಉಪ್ಪು ಖಾರಕ ತಿನ್ಕೊಬಿಡಿ ನೀವು ಅಧಿಕಾರಿಗಳು. ಹೇಳಿ ಸಾ, ಹೇಳಿ ಸ್ವಾಮಿ. ನಾನು ಹೇಳುದು ಪೆನ್ಷನ್ ಬರ್ತಾ ಪೆನ್ಷನ್ ಕಾಸು ಪಿಂಚಣಿ ಬರ್ತದೆ ಸ್ವಾಮಿ. ಪಿಂಚಣಿ ನಿಲ್ಸಿಬಿಟ್ರು. ಎಷ್ಟು ತಿಂಗಳಿಂದ? 2 ತಿಂಗಳಿಂದ ನಿಲ್ಸವ್ರ. 2 ತಿಂಗಳಿಂದ ನಿಲ್ಸವ್ರ? ಇವ್ರ ಮನೆ ಕಾಯೋದಾಗ 2 ತಿಂಗಳಿಂದ ಬತ್ತಿಲ್ವೇ? ಥೂ, ಇಂಥವ್ರ ದುಡ್ಡು ಕಿತ್ಕೋಬೇಕಾ? ನೋಡ್ ಸ್ವಾಮಿ. ಅಯ್ಯೋ ಶಿವನೇ, ಹಂಗಾಗದೆ ಬಿಡಿ. ಊರ್ ಪರಿಸ್ಥಿತಿ ಕೆಟ್ಟೋಗದೆ. ಜಗಳ ಆಡ್ತಾವ್ರಲ್ಲ ಊರು ಅಂದ್ಮೇಲೆ ಜಗಳ. ಏನ್ರಿ ಕೊಪ್ಪ ಗಂಡ್ಸ್ರೆ, ಕೊಪ್ಪ ಮಕ್ಕಳ, ಕೊಪ್ಪ ಯೂತ್. ಏನ್ ನಿಮ್ಮ ಹೆಸರು? ವಿಜಯ್ ಅಂತ. ಕಾಲೇಜ್ ಆಗ್ಬೇಕು. ಹೆಣ್ಮಕ್ಳು ಇಲ್ಲಿಂದ ಕಷ್ಟಪಟ್ಟು ಅಣೂರು. ನೀನ್ ಹೆಸರೇನು? ಮಾದೇಶ. ಏನೋ ಹೆಣ್ಮಕ್ಳು ಪಾಲಿನ ಅಣ್ಣ. ಹೆಣ್ಮಕ್ಳಿಗೆ ಬಗ್ಗೆ ಹೆಣ್ಮಕ್ಳು ಈಗ ಭವಿಷ್ಯ ಚೆನ್ನಾಗಿರ್ಬೇಕು. ಈಗ ಓದಿಲ್ವೇ? ನಾನು ಓದಿದ್ದೀನಿ. 7ನೇ ಕ್ಲಾಸ್ ಗಂಟ ಓದಿದ್ದೆ ಅಷ್ಟೇ. ಮುಂದಕ್ಕ ವಿದ್ಯಾರ್ಥಿಲಿಲ್ಲ ಬಿಟ್ಬಿಟ್ಟೆ. ಏನ್ ಕೆಲಸ ಮಾಡ್ತಿದ್ದಿ? ಜಮೀನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಜಮೀನಲ್ಲಿ ಕೆಲಸ ಮಾಡ್ತಿದ್ದಿ. ಆಮೇಲೆ ಏನೇನ್ ಬೇಕು ಹೇಳು? ಹಾಸ್ಪಿಟಲ್ ಇದೆ. ಕಷ್ಟ ಅಂತ ಹೋದ್ರೆ ಅಲ್ಲಿ 10 ರೂಪಾಯಿ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಂಜೆಕ್ಷನ್ ದುಡ್ಡು ಕೊಡ್ಬೇಕು ನಾವೇ. ಗ್ಲುಕೋಸ್ಗೂ ದುಡ್ಡು ಕೊಡ್ಬೇಕು. ನಿಮಗೆ 10 ರೂಪಾಯಿ 20 ರೂಪಾಯಿ ಕಡಿಮೆ ಅನ್ಸಿರ್ಬೋದು, ಆದ್ರೆ ಅದೇ ಈ ವ್ಯಕ್ತಿ 10 ರೂಪಾಯಿ 20 ರೂಪಾಯಿ ಕೊಡ್ಬೇಕು ಸರ್ ಅಂತ ಯೋಚನೆ ಮಾಡ್ತಾವನೆ ಅಂದ್ರೆ 10 ರೂಪಾಯಿಗೂ ಇವ್ರು ಕಷ್ಟ ಪಡ್ತಾವ್ರೆ ಸ್ವಾಮಿ. ಅಲ್ಲೆಲ್ಲೋ ಕುತ್ಕೊಂಡು ಸಿಟಿ ಒಳಗಡೆ ಕುತ್ಕೊಂಡು 2 ನಿಮಿಷ ಕರೆಂಟ್ ಬರ್ಲಿಲ್ಲ ಅಂದ್ರೆ 2 ದಿನ ನೀರು ಬರ್ಲಿಲ್ಲ ಅಂತಂದ್ರೆ ಗೊಯ್ಯೋ ಗೊಳ್ಳೋ ಎಲ್ಲರೊಂದು ಹೋಯ್ತು, ನಮಗೆ ಊರೇ ಪ್ರಾಬ್ಲಮ್ ಅಂತೀರಾ. ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಆದ್ರೆ ಇವ್ರೊಳಗೆ ಪ್ರಾಬ್ಲಮ್ ಇದೆ. ಈಗ ನೀರು ಜಮೀನ್ ಮಾಡ್ಬೇಕಂದ್ರೆ ಬಾರಿ ಕಷ್ಟ. ಕರೆಂಟ್ ಸರಿಯಾಗಿ ಕೊಡಲ್ಲ. ಬೆಳಗ್ಗೆ ಟೈಮ್ ಕೊಡತ್ತೆ, ಒಂದು 20 ಗಂಟೆ ಟೈಮ್ ಕರೆಂಟ್ ಕೊಪ್ಪನ ಫುಲ್ಲು
ಪ್ರಾಬ್ಲಮೇ. ಈ ಎಲ್ಲ ಹಳ್ಳದ ಕುಳಿನ ಫುಲ್ ಪ್ರಾಬ್ಲಮ್. ಅಭಿವೃದ್ಧಿ, ರೋಡು ಗೀಡು, ನೀರು, ರೋಡ್ ಗೀಡ್ ಎಲ್ಲ ಪ್ರಾಬ್ಲಮ್. ಈಗ ನೋಡು ಬಸ್ಸು ಕಡಿಮೆ, ಎಲ್ಲರೂ ಹೋಗ್ಬೇಕಾದ್ರು ಬರ್ಬೇಕಾದ್ರು ಟೆಂಪೋದಲ್ಲಿ ಓಡಾಡ್ತೀವಿ. ಕಾಸು ಕೊಟ್ಟು ಓಡಾಡ್ಬೇಕು. ಕಾಸು ಕೊಟ್ಟು ಓಡಾಡ್ತೀವಿ. ಏನ್ ಬೆಳಿತೀರಿ? ಜೋಳ, ರಾಗಿ. ಜೋಳ, ರಾಗಿ. ಒಳ್ಳೆ ಬೆಳೆ ಸಿಗ್ತಾ ಇದೆಯಾ? ಒಳ್ಳೆ ಬೆಲೆ ಸಿಗ್ತಾ ಇದೆಯಾ? ಬೆಳೆ ಸಿಗಲ್ಲ, ಬೆಳೆನೂ ಸಿಗಲ್ಲ, ಬೆಲೆನೂ ಸಿಗಲ್ಲ. ಯಾವ್ದು ಸಿಗಲ್ಲ. ನಿಮ್ಮ ಹೆಸರೇನೋ? ವಿಜಯ್ ಅಂತ ಸರ್. ವಿಜಯ್. ಎಲ್ಲ ವಿಜಯ ಸಾಧಿಸ್ತಿದ್ಯಾ ಇಲ್ಲ ಎಲ್ಲ ಸೋಲ? ಇಲ್ಲ ವಿಜಯನೇ ಸಾಧಿಸ್ತಾ ಇದ್ದೀನಿ. ಯಾವ ತರ ವಿಜಯ ಸಾಧಿಸ್ತಿದ್ಯಪ್ಪ ವಿಜಯ? ಇವಾಗ ನಂದು ನರ್ಸಿಂಗ್ ಕಂಪ್ಲೀಟ್ ಆಯ್ತು. ಓ ವಾವ್, ಸೂಪರ್. ಇವ್ರೇನಾಗ್ಬೇಕು ನಿಮ್ಗೆ? ತಮ್ಮ, ಅಣ್ಣ. ನೀವು ತಮ್ಮನ್ ಯಾಕೆ ಓದಿಸ್ಲಿಲ್ಲ? ಬಿಟ್ಬಿಟ್ಟ, ಅವಾಗ ಹತ್ಲಿಲ್ಲ ಅನ್ಬಿಟ್ಟು ಬಿಟ್ಬಿಟ್ಟ. ನಿಮ್ಗೆ ಹತ್ಬಿಡ್ತು ವಿದ್ಯೆ. ಹೌದು. ನರ್ಸಿಂಗ್ ಕಂಪ್ಲೀಟಾ? ಕಂಪ್ಲೀಟ್ ಆಗಿ ಮೈಸೂರು ಸುಯೋಗ ಹಾಸ್ಪಿಟಲ್ 2 ವರ್ಷದಿಂದ ಕೆಲಸ. ಓ ಸೂಪರ್. ಸುಯೋಗ ಆಸ್ಪತ್ರೆಯಲ್ಲಿ ಮೈಸೂರಲ್ಲಿ, ರಾಮಕೃಷ್ಣ ನಗರ ಅಲ್ವಾ? ಅಲ್ಲೊಬ್ಬ ನನ್ನ ದೋಸ್ತ ಇದ್ದಾನೆ ಕಣಪ್ಪ, ಅರುಣ್ ಅಂತ. ಗೊತ್ತಾ ಅರುಣ ಅಂತ? ಬಿಲ್ಡಿಂಗ್ ಅಲ್ಲಿ ಇದಾರೆ ಅವರ. ಓ ಕೇಳಿದೆ ಅಂತ ಹೇಳೋಣ. ಸರಿಯಾ? ಈ ಡೈಲಿ ಇವತ್ತು ರಜನಾ? ಇವತ್ತು ರಜೆ, ಒಂದು ಕಾರ್ಯ ಇತ್ತು ಬಂದಿದ್ದೆ. ಹೌದಾ? ಸರಿ. ಮತ್ತೆ ಊರಲ್ಲಿ ಏನೇನು ಪ್ರಾಬ್ಲಮ್? ಊರಲ್ಲಿ ಹೇಳ್ಕೊಳಕ್ಕೆ ತುಂಬಾ ಪ್ರಾಬ್ಲಮ್. ಹೇಳ್ಕೊಳಕ್ ತುಂಬಾ ಪ್ರಾಬ್ಲಮ್ ಇದೆ ಅಂತಾನೆ ನಾನು ಹೇಳಿ ಅಂತಿರೋದು. ಹೇಳಪ್ಪ ಇವಾಗ. ತಡ್ರಿ ಇವ್ರ ಹತ್ರ ಬರ್ತೀರಾ? ಎಲ್ಲಾರನ್ನು ಮಾತಾಡಿಸ್ತೀನಿ. ಇವಾಗ ಫಸ್ಟ್ ಪ್ರಾಬ್ಲಮ್ ಬಂದು ರೋಡು ಊರುಗಳಲ್ಲೆಲ್ಲ ಚೆನ್ನಾಗಿ ಹಾಕಿದ್ದಾರೆ, ಕಾಡಲ್ಲೇ ಇಲ್ಲ. ಮೇನ್ ಆಗಿ ಬೇಕಾಗಿರೋದೇ ಕಾಡಲ್ಲಿ ರೋಡು. ಆ ಕಾಡಲ್ಲಿ ರೋಡ್ಗಳೆಲ್ಲ ಹದಗೆಟ್ಟೋಗಿದೆ. ನಾವು ಹುಟ್ಟಕ್ ಮುಂಚೆ ಹಾಕಿದ್ ರೋಡೇನೋ. ಮತ್ತೆ ಇನ್ನು ಹೌದಾ? ನೀವು ಹುಟ್ಟಿ ದೊಡ್ಡನಾಗಿ ನರ್ಸಿಂಗ್ ಕೊಟ್ಟು ಇಂಜೆಕ್ಷನ್ ಕೊಡೋ ಲೆವೆಲ್ಗೆ ಬೆಳೆದ್ಬಿಟ್ಟಿದೆ. ರೋಡ್ ಮಾತ್ರ ಇನ್ನು ಟೈಮ್ ಕಟ್ಟಿಸ್ಕ ಆತರ ಇದೆ. ಅದ್ ಬಿಟ್ರೆ ಊರಿಗೆ ಬಂತು ಅಂತಂದ್ರೆ ಊರಲ್ಲಿ ನೀನ್ ಹುಟ್ಟಿದಾಗ ನಿನಗ್ ಇಂಜೆಕ್ಷನ್ ಕೊಡ್ತಿದ್ ನರ್ಸಿಂದ ಹಿಡಿದು ಈಗ ನೀನ್ ಇನ್ನೊಬ್ರಿಗೆ ಇಂಜೆಕ್ಷನ್ ಕೊಡೋ ನರ್ಸ್ ಆಗೋವರೆಗೂ ರೋಡ್ ಆಗಿಲ್ವಾ? ಶಿವರೇ ಶಂಭುಲಿಂಗ. ಹಂಗದೆ ಪರಿಸ್ಥಿತಿ ಊರಲ್ಲಿ. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಬರ್ತಾರ? ಆಂಬುಲೆನ್ಸ್ ಇಲ್ಲ ಸರ್. ಆಂಬುಲೆನ್ಸೇ ಇಲ್ವಾ? ಗೋವಿಂದ. ಆಂಬುಲೆನ್ಸ್ ಗೆ ಹೇಳಿದ್ವಿ ನಾವು. ಅದಲ್ಲದೆ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 2 ಇದೆ. ಅದ್ರಲ್ಲೂ ಬೇರೆ ನಿನ್ ನರ್ಸ್ ಬೇರೆ. ಅದಕ್ಕೆ ಡಾಕ್ಟರ್ ಆಗಿರುತ್ತೆ. ಊರಲ್ಲಿ ಒಂದು ಆಸ್ಪತ್ರೆ ಕಟ್ಬಿಡುವೆ. ಕಟ್ಬಹುದಾಗಿತ್ತು, ಆದ್ರೆ ಅಷ್ಟೊಂದು ಕಾಸು ಕರಿಮಣಿ ಇರ್ಲಿಲ್ಲ ಅಣ್ಣ. ನರ್ಸ್ ಆಗಿರೋದೇ ದೊಡ್ಡ ವಿಷಯ, ನೀನ್ ಅದನ್ನು ಕೇಳ್ಬೇಡ ಅಂತ. ಸರಿ. ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು. ಅದು 2 PSC ಗಳಿದೆ. PSC ಗಳಲ್ಲಿ ಸಮಸ್ಯೆ ಏನಂತಂದ್ರೆ ಏನೇನು? PSC ಪ್ರಾಥಮಿಕ ಆರೋಗ್ಯ ಕೇಂದ್ರ PSC 2 ಇದೆ. ಒಂದು ಮಿಣ್ಯಮಲ್ಲಿ ಇದೆ, ಕೂಡ್ಲೂರಲ್ಲಿ ಇದೆ. ಮಿಣ್ಯಮಲ್ಲಿ ಇರೋರಿಗೆ ಸ್ಟಾಫ್ ಬೆಳಗ್ಗೆ ಸಂಜೆ ತನಕ ಇರ್ತಾರೆ. ಸಾಟರ್ಡೆ ಸಂಡೇ ಲೀವ್. ಅವ ಹಿಂದಿ ಸ್ಟಾಫ್? ಇಲ್ಲ, ಹಿಂದಿ ಡಾಕ್ಟ್ರು. ಹಿಂದಿ ಡಾಕ್ಟ್ರು ಹೇಳಿದ್ರು ಎಲ್ಲ ಗೊತ್ತು ನಮ್ಗ. ಹಿಂದಿ ಡಾಕ್ಟರ್ ತಗೊಬಂದ್ ಕೂರ್ಸವ್ರೆ. ಪಾಪ ನಿಮಗೆ ಹಿಂದಿ ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ. ಹೌದು. ಅದಲ್ಲದ್ರೆ ಪ್ರತಿಯೊಂದಕ್ಕೂ ಹಣಕಾಸುಗಳ ಕೇಳ್ತಾರೆ. ಆಮೇಲೆ ಸರಿಯಾದಂತ ಚಿಕಿತ್ಸೆಗಳು ಇಲ್ಲ, ಅಷ್ಟೊಂದು ಸಿಗಲ್ಲ. ಏನಾದ್ರೂ ಎಮರ್ಜೆನ್ಸಿ ಬಂತಂದ್ರೆ ನಾವು ರಾಮಪುರ ಬಿಟ್ರೆ ಕಾಮಗೆರೆ, ಹನೂರು, ಕೊಳ್ಳೇಗಾಲ, ಇಲ್ಲ ನಗರ, ಇಲ್ಲ ಮೈಸೂರು ಅಷ್ಟೊಂದು ರೆಫರ್ ಮಾಡ್ತಾರೆ. ಒಂದು ಡೆಲಿವರಿ ಕೇಸ್ ಬಂತಂದ್ರೂ ಇಲ್ಲಿ ಯಾರು ಅಟೆಂಡ್ ಮಾಡಲ್ಲ. ಹೋದ್ರೆ ಕೂಡ್ಲೂರು ಹೋಗ್ಬೇಕು. ಕೂಡ್ಲೂರಲ್ಲಿ ಏನು ಅಂತಂದ್ರೆ ಒಂದು ಐವಿ ಫ್ಲೂಯಿಡ್ ಒಂದನ್ನು ಅವ್ರು ಫ್ರೀ ಆಗಿ ಕೊಡಲ್ಲ. ಒಂದು ಇಂಜೆಕ್ಷನ್ ಏನಂಗಂದ್ರೆ ಏನು ಅಂತ ಜನರಿಗೆ ಅರ್ಥ ಮಾಡ್ಸೋ. ಅಂದ್ರೆ ಸರ್ ಅದು ಇವಾಗ ಒಂದು ಡ್ರಿಪ್ ಸೆಟ್ ಹಾಕ್ತಾರಲ್ಲ, ಡ್ರಿಪ್ಸ್ 500 ರೂಪಾಯಿ ಕೇಳ್ತಾರ. 500 ರೂಪಾಯಿ ಅಂತಲ್ಲ, ಪ್ರತಿಯೊಂದನ್ನು ಮೆಡಿಕಲ್ ಬರೀತಾರಲ್ಲಿ. ಒಂದು ಐವಿ ಸೆಟ್ ಆಗಿರ್ಬೋದು, ಒಂದು ಕ್ಯಾನಲ್ ಆಗಿರ್ಬೋದು, ಒಂದು ಇಂಜೆಕ್ಷನ್ ಆಗಿರ್ಬೋದು, ಒಂದು ಗ್ಲೂಕೋಸ್ ಬಾಟ್ಲ್ ಆಗಿರ್ಬೋದು, ಪ್ರತಿಯೊಂದನ್ನು ಅಲ್ಲಿ ಮೆಡಿಕಲ್ಗೆ ಬರೀತಾ ಇದಾರೆ. ಅಲ್ಲಿ ಒಬ್ರು ಹೇಳಿದ್ರು, ಎಲ್ಲಿ ನೆನ್ನೆ ಕಾರ್ಯಕ್ರಮದಲ್ಲಿ ಗದ್ದೆ ಒಳಗೆ ಒಬ್ರು ಲೇಡಿ ಮಾತಾಡಿದ್ರು ಕಣಪ್ಪ. ಆಯ್ತಾ? ಅವರು ಏನ್ ಹೇಳಿದ್ರು, ನಮ್ಮ ನರ್ಸ್ ಹುಡುಗ ಅದನ್ನೇ ಹೇಳ್ತಾವ. ಹೇಳಪ್ಪ. ಪ್ರತಿಯೊಂದನ್ನು ಬರೀತಾ. ಒಂದು ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಯಾಕೆ ಸೌಲಭ್ಯಗಳು ಬರ್ತಾ ಇಲ್ವಾ? ಈಗ ಕೊಳ್ಳೇಗಾಲ ತಗೊಂಡ್ರೆ ಕೊಳ್ಳೇಗಾಲದಲ್ಲಿ ಪ್ರತಿಯೊಂದು ಇದೆ, ಎಲ್ಲಾನು ಅವ್ರ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಕೊಳ್ಳೇಗಾಲದಾಗ ಸಿಗ್ಬೇಕಾದದ್ದು ಯಾಕೆ ನಮ್ ಕಡೆ ಯಾಕೆ ಬರ್ತಾ ಇಲ್ಲ? ಸ್ಟಾಕ್ ಬರ್ತಾ ಇಲ್ಲ ಅಂದ್ರೆ ನೀನು ಬಡವ, ನಿನಗೆ ಕೇಳಕ್ಕೆ ಪಾಪ ನೀನು ಕೇಳಿದ್ರು ನೀನು ಕೇರ್ ಮಾಡಲ್ಲ ಕಣಯ್ಯ. ಬಡವ್ರನ್ನ ಈ ವ್ಯವಸ್ಥೆ ಹಂಗ ಇರ್ಸಿದೆ. ಸರಿ, ಥ್ಯಾಂಕ್ ಯು. ಸೂಪರ್ ಆಗಿ ಮಾತಾಡಿದ್ರೆ. ಸ್ವಲ್ಪ ಇನ್ನೂ ಸಮಸ್ಯೆಗಳು ಹೇಳ್ತೀನಿ ನಾನು. ಹೇಳು. ಅದು ಗ್ರಾಮ ಪಂಚಾಯತಿದು ತುಂಬಾ ಪ್ರಾಬ್ಲಮ್ಗಳು. ಏನಂತಂದ್ರೆ ಬುಡನೇ ಗಟ್ಟಿಲ್ವಾ? ಬುಡ ಗಟ್ಟಿಲ್ಲ. ಅವ್ರಿಗೆ ಒಂದು ಸ್ವಚ್ಛ ಭಾರತ್ ಅಭಿಯಾನದ ಪ್ರಕಾರ ಕಸಗಳನ್ನ ಪ್ರತಿಯೊಂದು ಊರಲ್ಲೂ ತಗೊಳಕ್ಕೆ ಒಂದು ವ್ಯಾನ್ ಕೊಟ್ಟಿದ್ದಾರೆ. ಬಟ್ ಆದ್ರೆ ಇದುವರೆಗೂ ಒಂದ್ ಸರಿ ಅಲ್ಲಿ ಮಿನ್ನೆ ಪಂಚಾಯತಿಲಿ ಇದೆ. ಅದನ್ನ ಏನಕ್ಕೆ ಅನೌನ್ಸ್ ಯೂಸ್ ಮಾಡ್ತಾರೆ ಅಂದ್ರೆ, ಏನಾದ್ರು ಊರಲ್ಲಿ ಏನಾದ್ರು ಸಮಸ್ಯೆಗಳು, ಏನೊಂದು ಮೀಟಿಂಗ್ ಅರೇಂಜ್ ಮಾಡ್ಬೇಕಾ, ಇಲ್ಲ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ಬೇಕಾ, ಅದಕ್ಕೆ ಅನೌನ್ಸ್ಮೆಂಟ್ ಮಾತ್ರ ಗಾಡಿ ನಿಂತ್ಕೊಂಡು ಸುತ್ತಾ ಇದ್ದಾರೆ. ಏನಾದ್ರು ಹೇಳ್ಬೇಕಂದಾಗ ಅನೌನ್ಸ್ಮೆಂಟ್ ಮಾತ್ರ ಎತ್ಕೊ ಸುತ್ತಾಡ್ತಾ ಇದಾರೆ. ಒಂದಾದ್ರೂ ಒಂದು ಡಸ್ಟ್ಬಿನ್ ಊರಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿಲ್ಲ. ಒಂದ್ ಚರಂಡಿನೇ ಉಳಿಯತ್ತಿಲ್ಲ. ಅಗ್ಲೊತ್ತಲ್ಲೇ ತೋರ್ಸ್ಕೊಬಿಡ್ಬೇಕು. ಹಂಗೆ ಮುಗಿತಾ?
ಅದನ್ನ ಕಸಗಳನ್ನ ಒಂದ್ಸರಿನೂ ಬಂದು ಊರಲ್ಲಿ ಅದನ್ನ ಒಣಕ ಸಸಿ ಕಸ ಡಿವೈಡ್ ಮಾಡುವಂತಿದ್ರೆ ಅಷ್ಟು ಬೇಡ. ಒಂದು ಬರೀ ಕೊಪ್ಪದಲ್ಲಿ ಮಾತ್ರ ಹೆಂಗ ಇಡೀ ಮೀನ್ಯ ಪಂಚಾಯತಿಲೇ ಹೆಂಗ? ಪಂಚಾಯತಿ ಅದಕ್ಕೆ ನಾನು ಬರೀ ಕೊಪ್ಪಗ್ ಮಾತ್ರ ಸೀಮಿತವಾಗಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಮೀನ್ಯ ಅಂದ್ರೆ ಇಡೀ ಮೀನ್ಯ ಪಂಚಾಯತಿ ಎಲ್ಲಾ ಹಳ್ಳಿಗಳಿಗೂ ಈ ಕಾರ್ಯಕ್ರಮ ಸೀಮಿತ. ಯಾಕಂದ್ರೆ ಎಲ್ಲಾ ಹಳ್ಳಿಗೂ ನಾನು ಹೋಗಕ್ ಆಗೋದಿಲ್ಲ. ಎಲ್ಲಿ ಬರ್ತದೆ ಅಲ್ಲಿ ಮಾಡ್ತೀನಿ. ಮಾಡಿದಾಗ ಅದು ಎಲ್ಲರ ಕಡೆನೂ ಗಮನ ಹರಿಸ್ಬೇಕು. ಬರೀ ಕೊಪ್ಪದಲ್ಲಿ ಮಾಡ್ತೀನಿ ಅನ್ಬಿಟ್ಟು ಕೊಪ್ಪಕ್ಕೆ ಬಂದು ಬೆಪ್ಪಾಕದಲ್ಲ ಇಲ್ಲಿ, ಆಯ್ತಾ? ಕೊಪ್ಪ ಒಂಥರ ತಿಪ್ಪ ಆಗ್ಬಿಟ್ಟೈತೆ ಇವಾಗ. ಬಿಡಿ. ಅರಣ್ಯ ಇಲಾಖೆಯವ್ರದ್ದು ಬಂತಂದ್ರೆ ಅವ್ರದ್ದು ಸರಿಯಾದ ರೆಸ್ಪಾನ್ಸ್ಗಳು ಮಾಡ್ತಾ ಇಲ್ಲ. ಅವ್ರ ಕತೆ ಗೋವಿಂದ. ಅವ್ರದ್ದು ಇವಾಗ 3 ದಿನ ಇನ್ನೊಂದು ಕೇಳ್ಬೇಕು ನಾನು. ಸರಿ ಹೇಳಿ. ಚಿರತೆ ಇಲ್ಲಿ ಕಾಡಲ್ಲಿ ವಾಸಿಸ ಚಿರತೆ ಇಲ್ಲಿ ಬರ್ತಾ ಇದೆಯಾ ಅಥವಾ ಅವರೇ ತಗೊಬಂದ್ ಬಿಟ್ರೆ ಚಿರತೆ ಇಲ್ಲಿ ಬರ್ತಾ ಇದೆಯಾ? ತಂದ್ ಬಿಟ್ಟಿರೋದು ಅನ್ಸುತ್ತೆ. ಇದುವರೆಗೂ ಇಷ್ಟು ವರ್ಷ ನಾನು ಹುಟ್ಟಿ 26 ವರ್ಷ ಆದ್ರೂ ಒಂದು ವರ್ಷ ಆದ್ರೂ ಒಂದು ದಿನ ಆದ್ರೂ ಒಂದು ಸೆಕೆಂಡ್ ಆದ್ರೂ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ನಾವ್ ಯಾರು ಹೇಳ್ಕೊಂಡಿಲ್ಲ. ಕ್ಲಿಯರ್ ವಿಜಯ, ಕ್ಲಿಯರ್. ಇನ್ನು ಸುಮಾರು ಜನ ಇದಾರೆ, ಅವರು ಕೂಡ ಎಲ್ಲ ಹೇಳಿ. ನೀನೇ ಒಬ್ಬನೇ ಎಲ್ಲ ಪ್ರಾಬ್ಲಮ್ ಹೇಳ್ಬಿಟ್ರ ಇದು ಅವ್ರ ಮನಸ್ಸಲ್ಲಿ ಅನ್ಕೊತಿರ್ತಾರೆ. ಅಯ್ಯೋ ನಾನು ಇದು ಹೇಳ್ಬೇಕು ಅನ್ಕೊಂಡಿದ್ದೆ, ಇವನೇ ಹೇಳ್ಬಿಟ್ಟ. ನಾನು ಇದು ಹೇಳ್ಬೇಕು ಅನ್ಕೊಂಡಿದ್ದೆ. ನಿಮ್ದು ಆಯ್ತಲ್ವಾ? ಅಕರ ಓ ಅಕರ ಇಲ್ಲಿ ಬನ್ನಿಲಿ. ಯಾಕೆ ನೋಡಿರಿ? ಏಳಕ್ಕ ಏನ್ ನಿಮ್ಮ ಹೆಸರು? ಬನ್ನಿ, ಶಿವಮ್ಮನ ಪಕ್ಕ ಎಲ್ಲ ನಿಂತ್ಕೊ ಬನ್ನಿ. ಬನ್ನಿ, ಬಾರೆ ಅಕ್ಕ, ಬಾರೆ ಅವ್ವ. ಏನ್ ನಿಮ್ಮ ಹೆಸರು? ಶಿವಮ್ಮ. ಏನ್ ನಿಮ್ ಪ್ರಾಬ್ಲಮ್? ಚಿರತೆ ಪ್ರಾಬ್ಲಮ್. ಇನ್ನೇನು ಚಿರತೆ ಬರ್ತದ? ಮನೆ ಹತ್ರನೇ ಬರಲ್ವಾ ಇವಾಗ? ಕರೆದ್ಬಿಟ್ಟು ನೀವು ಶೇಕ್ ಹ್ಯಾಂಡ್ ಕೊಟ್ಟು ಫ್ರೆಂಡ್ ಮಾಡ್ಕೋಬೇಕನ್ನ. ಆಯ್ತು, ಮಾಡ್ಕೊತೀವಿ. ಇನ್ನು ಮಕ್ಕಳು ಮರಿನೆಲ್ಲ ಹೋಗ್ಬಿಡ್ಲತ್ತಿಗೆ. ಅದೇ ನೀವೇ ಕರ್ಕೊಂಡ್ ಬಂದ್ಬಿಟ್ಟಿರ. ನಾವಲ್ಲ, ನಾವು ಕರ್ಕೊಂಡ್ ಬಂದ್ಬಿಟ್ಟಿಲ್ಲಪ್ಪ. ನಾವು ಕರ್ಕೊಂಡ್ ಬಂದ್ಬಿಡೋದು ಕರ್ಕೊಂಡ್ ಬಂದು ಹಳ್ಳಿಗೆ ಬಿಟ್ಬಿಟ್ಟವ್ರೆ. ಇವಾಗ ನೋಡಿದ್ರೆ ಮನೆಗಿನೆಗೆಲ್ಲ ಮಕ್ಕಳುಗಳು ಓಡಾಡಕಲ್ಲ, ಹೊರಗಡೆಗೆಲ್ಲ ಬೀದಿಲಿ. ಏನ್ ಮಾಡಕ್ ಆಯ್ತದೆ? ನಾವಲ್ಲ ಮಕ್ಕಳನ್ನ ಬೀದಿ ಬಿಡಕದೆ. ಇದು ಹಳ್ಳಿ ಕಾಣ್ತಾರ ಐತಲ್ಲ, ಗೊತ್ತಾಗಲ್ವಾ? ಗೊತ್ತಾಯ್ತು, ಎಲ್ಲ ಕಾಣ್ತಾ ಇದೆ. ಫಾರೆಸ್ಟ್ನವ್ರಿಗೆ ಹೇಳ್ತಾ ಇರೋದು ನಾವು ಎಲ್ಲ ಬಂದು ಇಲ್ಲಿ ಸೆಕ್ಯೂರಿಟಿ ತರ ಇದು ಮಾಡ್ಬೇಕಷ್ಟೇ. ಮಾಡ್ಬೇಕು ಅಂತ ಹೇಳ್ತಿದ್ರಿ. ಮನೆಯಲ್ಲಿ ನಿಮ್ದು ಮನೆ ಇದೇ ಮನೆ ಚೆನ್ನಾಗಿದ್ಯಾ? ಮನೆ ನೋಡಕ ಚೆನ್ನಾಗಿ ಕಾಣ್ತಾ ಇದೆ. ರೇಷನ್ ಕಾರ್ಡ್ ಇದೆಯಾ? ಐತೆ. ಕಾಸೆಲ್ಲ ಬತ್ತಾಯ್ತಾ? ಎಲ್ಲಿ 3 ತಿಂಗಳಿಂದ ಇಲ್ವಲ್ಲ? ಇಲ್ವೇ? ಎಲ್ಲಿ ಕೊಟ್ಟವ್ರೆ? ಕೇಳ್ಕೊಳ್ಳಿ. 3 ತಿಂಗಳಿಂದ ಕೊಟ್ಟೇ ಇಲ್ಲ ಸರ್. ಕೊಡ್ಬೇಕಾ? ಕೊಡಿಸ್ಬೇಕು. ಬಂದ್ಬಿಡಿ. ಇಲ್ಲ ಮತ್ತೆ ಸಿದ್ದರಾಮಯ್ಯ 2 ಗಂಟೆ ದುಡ್ಡು ಬತ್ತಾಯ್ತು. ಈಗ ಡಿಕೆ ಬಂದ್ಮೇಲೆ ದುಡ್ಡೇ ಇಲ್ವಲ್ಲ. ಅದಕ್ಕೆ ಡಿಕೆ ನಿಮ್ ಕಂಡ್ರೆ ಕೋಪ ಏನಿಲ್ಲ, ಏನ್ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಿಲ್ಲ. ಡಿಕೆ ಇದೆಲ್ಲ ಬೇಕೇ? ಯಾಕೆ? ಅಯ್ಯೋ ಅಕ್ಕ ಬರಕೈಲಿ. ಓ ಏರ್ ಸ್ಟೈಲು ಹಿಂಗೆ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ದುಂಡಮ್ಮ. ಯಾಕ ದುಂಡಿಗೆ ಇದು ಹಿಡ್ಕೊಬಿಟ್ಟು ಜಂಡು ಬಾಂಬ್ ಹಿಡ್ಕೊಂಡು ತಲೆನೋವೇ? ಅದಕ್ಕೆ ನಾನು ಬಂದಿದ್ದಕ್ಕೆ ತಲೆನೋವು ಆಗೋಯ್ತಾ? ಫಸ್ಟ್ ಇದ್ದವು ಸರಿ ಇಲ್ಲ. ಆಸ್ಪತ್ರೆಗೆ ಹೋಗಿಲ್ವೇ? ಯಾಕ? ಆಸ್ಪತ್ರೆ ಸರಿ ಇಲ್ಲ. ಹೋಗ್ಬೇಕಾ? ಎಲ್ಲಿಗೆ ಹೋಗ್ಬೇಕು? ಯಾವ ಊರಿಗೆ ಹೋಗ್ಬೇಕು ಆಸ್ಪತ್ರೆಗೆ? ಒಂದ್ ಊರಿಗೆ ಹೋಗ್ಬೇಕಪ್ಪ. ಅದೇನು ಊಗೆ ಆನಪುರ ಅನೂರು ಅಂದ್ರೆ ಎಲ್ಲ ಆಸ್ಪತ್ರೆಗೆ ಹೋದಿರಾ? ಯಾವ್ದು ಸಿಗುತ್ತೆ ಅದಕ್ಕೆ ಹೋಗ್ಬೇಕು. ಬರ್ರಿ. ಏನ್ರಿ ಗಂಡು ಕಲಿ ವೀರಕುಮಾರರೇ? ಏನಾಗಿ ಒಳ್ಳೆ ಬನಿಯನಲ್ಲಿ ರಾಜ. ಈಗ ನಿಮ್ ಹಿಂದೆ ಕಾಣ್ತಾ ಇದೆಯಾ? ನಿಮ್ಮ ಹೆಸರೇನು? ಸೋಮಣ್ಣ. ನಿಮ್ ಹಿಂದೆ ಕಾಣ್ತಾ ಪ್ರಾಥಮಿಕ ಶಾಲೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚರಂಡಿ ಪಾಂಡ್ ಎಲ್ಲ ಚೆನ್ನಾಗಿದ್ಯಾ? ಚರಂಡಿ ಚೆನ್ನಾಗಿಲ್ವೇ? ಸ್ಕೂಲ್ ನಡೀತಾ ಇದೆಯಾ? ಸ್ಕೂಲ್ ನಡೀತಾ ಇದೆ. ಮೇಷ್ಟ್ರು ಬರ್ತಾರಾ? ಇಲ್ಲಿಂದ ರಾಮಪುರ ಕಡೆ ಮೇಷ್ಟ್ರು ಬರ್ತಾರಾ? ಎಷ್ಟನೇ ಕ್ಲಾಸ್ ತನಕ ಇದೆ ಇದು? 7th ತನಕ ಇದೆ. ಚೆನ್ನಾಗಿ ನಡೀತಾ ಇದೆಯಾ? ಮೇಷ್ಟ್ರು ಎಲ್ಲ ಬರ್ತಾರೆ. ಸ್ಕೂಲ್ ಚೆನ್ನಾಗಿ ನಡೀತಾ ಇದೆ. ಇಲ್ಲಿಂದ ಹೊರಗಡೆ ಹೋಗೋ ಮಕ್ಳುಗಳಿಗೂ ನಮ್ಗೆ ಒಂದು ಪ್ರೈವೇಟ್ ಬಸ್ ಇದೆ 6 ಗಂಟೆಗೆ, 5:30 ಸಾಯಂಕಾಲ. ಅದೇನ ಹೊರಗಡೆ ರಾಮಪುರ ನೂರು ಹೋಗೋ ಮಕ್ಳಿಗೆ ಬಸ್ ಮಿಸ್ ಆದ್ರೆ ಗೌರ್ಮೆಂಟ್ ಒಂದು ಬರ್ತದೆ 7 ಗಂಟೆಗೆ. ಅಲ್ಲಿಂದ ಅಲ್ಲಿ 8 ಗಂಟೆಗೆ ಇಲ್ಲಿ ಇಳಿದು ಬರ್ಬೇಕಾದ್ರೆ ಮಕ್ಳಾಗಲಿ ಒಂದು ಅಜ್ಜ ಆಗಲಿ ಫುಲ್ ಕತ್ಲೆಯಲ್ಲಿ ಬರ್ಬೇಕಾದ್ರೆ ಚಿರತೆ ಪರ್ತೆಗಳು ಬಹಳ ತೊಂದರೆ ಕೊಡ್ತವೆ. ತೊಂದರೆ ಕೊಡ್ತವೆ. ಅವರು ಬಸ್ ಬಂದು ಇಲ್ಲಿ ನಮ್ಮ ಊರಲ್ಲಿ ತಿರ್ಸ್ಕೊಂಡು ಹೋಗಂತ ಕೂಡ ಮಾತುಕತೆ ಆಗಿತ್ತು. ಅದ ಬಸ್ ಇದುವರೆಗೂ ನಮ್ಮ ಊರಿಗೆ ಬಂದ್ ಮೆಟ್ಟು ಹೋಗಿಲ್ಲ. ಇದುವರೆಗೂ ನಿಮ್ಮ ಊರಿಗೆ ಮೆಟ್ಟು ಹೋಗಿಲ್ಲ. ಚಿರತೆ ಕಾಟ ಇದ್ರು ಯಾರು ಅದ್ರ ಬಗ್ಗೆ ಮಾತಾಡೋರು ಇಲ್ಲ. ಯಾರು ಮಾತಾಡೋರಿಲ್ಲ. ಮತ್ತೆ ರೋಡು ಗುಂಡಿ ನೀರು ಎಲ್ಲ ಸರಿಯಾಗಿದ್ದಾವೆ ಇಲ್ಲಿ? ರೋಡು ಗುಂಡಿ ಎಲ್ಲ ಇಲ್ಲ, ಎಲ್ಲ ಮುಚ್ಕೊಂಡವಲ್ಲ. ಯಾವ ಚರಂಡಿ ಚೆನ್ನಾಗವೆ? ಯಾವ ಚರಂಡಿನೂ ಚೆನ್ನಾಗಿಲ್ಲ, ಯಾವ್ದು ಸಂದಾಗಿಲ್ಲ. ಸರಿ 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 ಸರಿ. ಓ ಅಜ್ಜಿ, ಏನಜ್ಜಿ? ಅಜ್ಜಿ ಚೆನ್ನಾಗಿದ್ದೀರಾ? ಅಯ್ಯೋ ನಮ್ಮ ಕತೆ ಹೇಳಿದ್ರೆ ಕಾಣಾಗುದಿಲ್ಲ ಕನ್ಸಮ್ಮಿ. ಇದ್ರಲ್ಲಿ ನೋಡಿದ್ರೆ ಇದು ಮೈಕೋ ಕಾಣಾಗುದಿಲ್ಲ. ಕಾಣದ್ ಬೇಡ, ನಾನ್ ಕಾಣ್ತಿದ್ದೀನ? ಇಲ್ಲ, ಸುಮಾರು ಬೂದ್ಗೆ ಮೇಕಪ್ ಹಾಕೊಂಡ್ ಕಾಣ್ತಿದ್ದೀನ? ಅಯ್ಯೋ ಅಜ್ಜಿ, ಬೂದಿಗೆ ಅನ್ಬಿಟ್ಟ. ಗೋಡೆ ಕಂಡ ಕಾಣಿಸ್ತದೆ. ಗೋಡೆ ಕಂಡಂಗ? ಗೋಡೆ ತೋರ್ಸಪ್ಪ. ಗೋಡೆ ಕಂಡಂಗ ಕಾಣ್ತಿದ್ದೀನಂತೆ ನಾನು. ಮೇಕಪ್ ಹಾಕೊಂಡು ಹಂಗ ತಕೊಂಡೆ. ಇನ್ನೇನ್ ಕಂಡ? ಚೆನ್ನಾಗಿದ್ದೀರಾ?
ಏನು ಸಂದ ಕಾಸುಗಳು 2 ತಿಂಗಳಿಂದ ಬರೋದಿಲ್ಲ ಕಣ್ ಕಾಸು ಬಂದಿಲ್ವಾ ನೋಡಿ ನಾನು ಕೇಳೋಕೆ ನಿಮ್ಮ ಹೆಸರು ಕೆಂಪಮ್ಮ ಕೆಂಪಮ್ಮ ನಮ್ಮ ಕರ್ಗೆಗೌಡ್ರು 3 ತಿಂಗಳಿಂದ ಕಾಸಿಲ್ಲ ಅಂತ ನೋಡಿ ಕೇಳ್ತಾ 2,000 ಏನು ಕೊಡ್ದಿಲ್ಲ ಇದು ಈಗ ಕೊಡ್ತಾರೆ ಈಗ ಈಗ ಒಂದೊಂದು 1,000 ಕೊಡ್ತಾರಿಲ್ವಾ ಅದು ಬರ್ತಿಲ್ವಾ ಬರ್ತದೆ ಸುಮ್ಮನೆ ತಿಂಗಳ ಬರ್ತಿದ್ಯಾ ಅದು ಈ ತಿಂಗ ಕೊಡ್ನಿಲ್ಲ ಇನ್ನು ಕೊಡ್ತಾರೆ ಕೊಡ್ತಾರೆ ಅದೆಲ್ಲ ಕೊಡ್ತಾರೆ 2 ತಿಂಗಳಿಂದ ಬಂದಿಲ್ವಾ 2,000 3 ತಿಂಗಳಿಂದ ಬಂದಿಲ್ವಾ ಬಂದಿಲ್ಲ ಯಾಕೆ ಬೇಕು ದುಡ್ಡು ಅದು ನಿಮಗೆ ಏನು ಖರ್ಚು ಮಾಡ್ತೀರಾ ಯಾವ ಮಕ್ಕಳಿಗ ಕೋಪ ಬೇಡ ನೀನು ಹಿಟ್ಟು ಹಾಕಿದ ಊಟ ಹಾಕಿದೆಯೋ ಇಲ್ವಾ ನಿಮ್ಮ ತಾಯಿಗೂ ಗೊತ್ತಾಗೋದಿಲ್ಲ ಅದಕ್ಕೆ ನೀನು ಕೊಡ್ನಿಲ್ಲ ಅಂದರೆ ನಮ್ಮ ಅದನ್ನ ಜೀವನ ಮಾಡ್ಕೋಬೇಕಲ್ಲ ನೀನು ಎಲ್ಲೆಲ್ಲೋ ನಿಮ್ಮ ಡ್ಯೂಟಿಗೆ ನೀವು ಓದಾರಿ ಓದಿನಿ ನಿಮ್ಮ ಹೆಡ್ತಿ ಮಕ್ಳು ನೀನು ಕೊಡ್ತೀನಿ ಅಂದ್ರೆ ನಿಮ್ಮ ಹೆಡ್ತಿ ಮಕ್ಳು ಕೊಡ್ಸಿನಾರ ನಿಮ್ಮ ಹೆಡ್ತಿ ಮಕ್ಳು ಕೊಡ್ಸಿನಾರ ಕಣಪ್ಪ ಆಮೇಲೆ ನಿನ್ನ ನಾಡಿಕದ್ದೆ ನಾನು ಆಡಿ ನಿಮ್ಮ ಸಂಸಾರ ಕೆಡ್ತದೆ ಅದಕ್ಕೆ ಹಂಗ ಅದಕ್ಕೆ ತಾನೇ ನೀನು ಚಿಕ್ಕದ್ರಿಂದ ಸಾಕಿ ಇಲ್ಲ ನಾನು ನಿನ್ನ ನೋಡ್ಕೋಬೇಕು ನೋಡ್ಬೇಕು ನಿನ್ನ ಮಗ ಈಗ ನಾನು ಮಗ ಇದ್ದಾಗ ನಿನ್ನ ಸಾಕಿ ನೀನು ದೊಡ್ಡಳಾಗ್ತಾ ನೀನು ಮಗ ಆಗಪ್ಪ ನಮ್ಮ ಕತೆ ಏನು ಕತೆ ಅದಲ್ಲಿ ಹೇಳ್ದಾರೆ ಈಗ ಕೇಳೋರು ಕೇಳ್ತಾರೆ ಕೇಳ್ದಿರ್ರಿ ಈಗ ಹಂಗೆ ಹೋಗ್ತಾರೆ ನಾ ಮಾಡ್ತಾರೆ ನಮ್ಮ ಮಕ್ಳು ನಮ್ಮ ಬಿಟ್ಬಿಟ್ಟು ಹೋಗ್ತಾರೆ ಇಂದ್ಬಿಟ್ಟು ನಮ್ಮ ಕೆಂಪಮ್ಮನ ಮಾತು ನೀನು ನಿನ್ನ ಹೆಂಡತಿ ಮಕ್ಕಳು ಅಂತ ನೋಡ್ಕೊಂಡಿದ್ದೇ ಆಗೋಯ್ತದೆ ನನ್ನ ಯಾರು ನೋಡೋರು ನೀ ಕೂಡ 2,000 ನೀ ಕೂಡ 800,000 ಅದು ನಂಗೆ ಹೆಂಗೋ ಆಯ್ತದೆ ಅಂತ ನಮ್ಮ ಕೆಂಪಮ್ಮನ ಕತೆ ಅಲ್ವೇ ಚೆನ್ನಾಗಿದ್ದೀರಾ ಇವ್ರು ಯಾರು ನಮ್ಮ ನಿಮ್ ಲವರು ನಿಮ್ ಲವರ್ ಮಾತಾಡ್ಸನ ಕಿವಿ ಕೇಳಾಗದಿಲ್ಲ ಕಣಪ್ಪ ಕೇಳಲ್ವಾ ಶಾನೆ ನಿಮ್ಮ ಹೆಸರು ಅವ್ರ ಹೆಸರು ಖರ್ಗೆಗೌಡ್ರೆ ನಿಮಗ್ ಬರ್ತಾ ಇದ್ದದ ಪಿಂಚಣಿ ದುಡ್ಡು ಬರ್ತಾ ಇದ್ದ ಸರಿ ಹುಷಾರಾಗಿದ್ದೀರಾ ಏನು ಹುಷಾರಿಲ್ಲ ನೋಡಿ ಇದು ಪ್ರೀತಿ ಆಯ್ತಾ ಮಕ್ಕಳು ಅದೇನಾರು ಆಗಿರ್ಲಿ ಆಯ್ತಾ ಅವ್ರ ಹೆಂಡತಿ ಮಕ್ಕಳು ಅಂತ ಓದ್ಬಿಟ್ಟು ಗೊತ್ತಿಲ್ಲ ಹೆಂಡ್ತಿಗೆ ಗಂಡ ಗಂಡಂಗೆ ಹೆಂಡ್ತಿ ಇದೇ ಶಾಶ್ವತವಾದ ಪ್ರೀತಿ ನಾವು ಯಾವ್ದಾವ್ದು ಹೇಳ್ತಾ ಇರ್ತೀವಿ ಆ ಶಾಶ್ವತವಾದ ಪ್ರೀತಿ ಕೊನೆ ತನಕ ಉಳ್ಕೊಂಡದಲ್ಲ ಅದೇ ಖುಷಿ ಯಜಮಾನ್ರು ಆರೋಗ್ಯವಾಗಿದ್ದಾರಾ ಅವನಿಗೆ ಶುಗರ್ BP ಕಣಪ್ಪ ಶುಗರು ಬಿಪಿನ ರಾತ್ರಿ ಮೈ ಶೀತಕಂಡು ಜಲ್ದು ಬಿಡ್ತಾರೆ ಅದು ಒಂದಕ್ಕೆ ಹೋದ್ರೆ ಒಂದಿಗೆ ಹೋಗ್ಬೇಕು 2 ಹೋದ್ರೆ ಒಂದಿಗೆ ಮಕ್ಕಳು ಒಬ್ಬನು ಬೆಂಗಳೂರ್ಲವನೇ ಒಬ್ಬನ ಅಲ್ಲ ಎಲ್ಲೆಲ್ಲೋ ಹೋಗವ್ರೆ ಹೊಟ್ಟೆ ಪಡೆದೆ ಕಳಿಸ್ತಾರ ಅವ್ರ ಕತೆ ಕಳಿದೆ ಅವ್ರ ಅಪ್ಪ ಕೇಳಬೇಕು ಇಂಥದ್ದೆ ನಮ್ಗೆ ಕಳಿಸ್ತಾರೆ 15 ಕೊಟ್ಟರೆ ಮಾತ್ರೆಗಳ್ಗಾಯ್ತದೆ ನಮಗೆ ಲೀಸ್ಟ್ ತಗೊಳಪ್ಪ ಮಾತ್ರೆ ಗೀತ್ರೆ ಕಾಸುಗಳು ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ನೋಡಿ ನೀವು ಕೊಡುವಂತ ಹಣ ನೀವು ಕೊಡುವಂತ ಬಡವರಿಗೆ ಬೇಕಾಗಿರೋ ದುಡ್ಡು ಅದು ಇಂಥವ್ರಿಗೆ ಅನುಕೂಲ ಆಗುತ್ತೆ ಆಯ್ತಾ ಅದನ್ನು ಹಿಂಗೆ ನಿಲ್ಸ್ಕೊಂಡ್ಬಿಟ್ರೆ ಕೊಡ್ತೀವಿ ಅಂತ ಆಸೆ ತೋರಿಸಿರೋರೆ ನೀವು ಈಗ ನಿಲ್ಲಿಸ್ದಾಗ ಪಾಪ ಇವ್ರು ಎಲ್ಲೋಗ್ಬೇಕು ಇವ್ರ ಜೀವನ ಹೆಂಗ್ ನಡಿಬೇಕು ನೋಡಿ ಅವ್ರು ಕಾಯ್ತಾ ಇದಾರೆ ಬಂದು ಹಿಡಿದು ಮೈಕ್ ಹಿಡಿದು ಕೂಡಲೇ ಕಾಸು ಬಂದಿಲ್ಲ ಕಣಪ್ಪ ಅಂತ ನಮ್ಮ ಅಜ್ಜಿ ಕೆಂಪಮ್ಮ ಸರಿ ಹುಷಾರೋ ಚಿರ್ತಗಿರ್ತಿಪುರ್ ಕಬ್ರು ಕಬಿಟ್ಟದು ಸೀರ್ತ ಇಲ್ಲೇ ಬರ್ತದ ಮನೆಗೆ ಹೌದಾ నేను ಹೋಗ್ತಾಯಿದ್ದೇನ ಹುಷಾರೋ ಏನು ಸರ್ ಇದೆ ಕಣ್ಣು ಮುಚ್ಕೊಂಡು 2 ಬಂದ್ರೆ ಹೋಗ್ಬೇಕಿಲ್ವಾ ಆಡದಿಡಿಗೆ ಯಾಕೆ ಇಲ್ಲಿ ಶೌಚಾಲಯ ಇಲ್ವಾ ಏನೋ ಹುಡುಗಿ ಶೌಚಾಲಯ ಇಲ್ವಾ ಇಲ್ಲ ಏನು ಎಲ್ಲಿಗೆ ಹೋಗ್ಬೇಕು ಇಲ್ಲ ಕೆಳಗಡೆ ಐತ್ ನೋಡಿ ಕಾಡ್ಗೋಬೇಕು ಅಯ್ಯೋ ಶಿವನೇ ನೀವು ಸ್ವಂತನೂ ಮಾಡ್ಕೊಂಡಿಲ್ವಾ ಸ್ವಂತ ಮಾಡ್ಕೊಂಡಿರ್ತೀವಿ ಮಿಕ್ತವ್ರಿಗೆ ಯಾರಿಗೂ ಇಲ್ಲ ಈ ಊರಲ್ಲಿ ಜಾಸ್ತಿ 1-2 ಅಷ್ಟೇ ಇರೋದು ಸ್ವಂತಕ್ಕೆ ಅಷ್ಟೇ ಯಾರಿಗೂ ಯಾರ್ದು ಇಲ್ಲ ಹೊರಗೆ ಹೋಗೋದು ಬಸ್ಸು ಇಲ್ಲಿಂದ ಏನೇ ಕಾಯಿಲೆ ಬಂದ್ರು ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಬಂದು ಹುಣಸೆ ಮರ್ತವ್ ತಿರ್ಸನಾರ ನಂಬರ್ಗಳು ಚೇರ್ಮನ್ಗಳು ಸೆಕ್ರೆಟರಿ ಊರ್ ಸ್ವಲ್ಪ ದೊಡ್ಡದಾಗದೆ ಒಂಚೂರು ಇಲ್ಲಿ ಬಂದು ತಿರ್ಸಿರಿ ಏನಂತವ್ರಿಗೆ ಇಲ್ಲಿಂದ ಆದ್ರೂ ಕೂಡ ಹೆಂಗ ದೊಡ್ಡ ಇನ್ನು ಇಟ್ಕೊಂಡ್ ಸೇರ್ಕೋಬಹುದಪ್ಪ ನಮ್ಮೊಬ್ರಿಗೆ ಅಲ್ಲ ಪ್ರತಿ ಒಂದ್ ಜನಕ್ಕೆ ನಾವ್ ಹೇಳುವುದು ಅದೇ ಏನಮ್ಮ ಸ್ಕೂಲ್ಗೆ ಇಲ್ಲಿಂದ ಬಸ್ ಮಿಸ್ ಆಯ್ತಂದ್ರೆ ಓಡ್ಬೇಕು ಅಲ್ಲಿಗೆ ಬಸ್ ಇಲ್ಲಿ ಬರೋದೇ ಇಲ್ಲ ಇಲ್ಲ ಅಲ್ಲಿಗೆ ಹೋಗ್ಬೇಕು ಈ ಹುಣಸೆ ಮರತಕ್ ಬರಲ್ಲ ಅಲ್ಲಿಗೆ ಆ ಗೇಟು ನಾನು ಓಪನಿಂಗ್ ತಗೊಂಡಲ್ಲ ನನ್ನ ಗಾಡಿ ಹತ್ರ ಓಪನಿಂಗು ಆ ಗಾಡಿ ಬಂಡಿ ಇದೆಯಲ್ಲ ಪಪ್ಪ ಅಂತ ಬೋರ್ಡ್ ಹಾಕೋರಲ್ಲ ಓಪನಿಂಗ್ ತಗೊಂಡಿದ್ದೀನಲ್ಲ ಅಲ್ಲಿಗೆ ಹೋಗ್ಬೇಕು ಆಗ ಇಲ್ಲ ಇವರು ಇಲ್ಲಿ ಶೌಚಾಲಯ ಇಲ್ಲದೆ 2ಕ್ಕೆ ಎಲ್ಲಿ ಹೋಗ್ಬೇಕು ಅಂತ ನೋಡಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಕುತ್ಕೊಂಡ್ರೆ ಹಿಂದೆಯಿಂದ ಬಂದು ಚಿರತೆ ಎಲ್ಲ ಬರ್ತವೆ ಹಂಗಾಗದೆ ಪರಿಸ್ಥಿತಿ ಅಂಗಡಿಗಳಿಗೆ ಸಾಮಾನ್ಗೆ ಹೋಗಿ ಮಕ್ಳಿಗೆ ಅಮರ್ತದೆ ಅವಕ್ಕೂ ಕಾಸು ಬಂದಿಲ್ವಂತೆ ಸಿದ್ದರಾಮಣ್ಣಂದು ಅದಕ್ಕೆ ಹುಡುಕ ಊರಿಗೆ ರಾವಳೆಗೌಡ ಅಂತ ಏನೇಳೆ ರಾವಳೆಗೌಡ ಅಂತ ರಾವಳೆಗೌಡ್ರ ಆರಾಮ ಇದೇ ಮನೆ ಮಳೆ ಬಂದ್ರೆ ಹೆಂಗೆ ಇದೇ ರೀತಿ ವಾಸ ಮಾಡಬೇಕು ಇದೇ ರೀತಿ ವಾಸ ಮಾಡ್ಬೇಕು ಅಕಸ್ಮಾತ್ ಬಿದ್ಗಿದ್ದು ಹೋಗ್ಬಿಟ್ರೆ ಬಿದ್ದವ್ರು ಕಷ್ಟ ಯಾಕೆ ಪಂಚಾಯತಿಲಿ ಕೇಳಿಲ್ವಾ ಮನೆಗೆ ಕೊಟ್ಟಾರೆ
ಎಲ್ಲಿ ಕೊಟ್ಟವ್ರೆ? ಅಲ್ಲಿ ಮಾಡ್ಬೇಕು. ಅಯ್ಯೋ ಯಾವ ಕಾಲ ಆಗೋಯ್ತು ಸ್ವಾಮಿ ಅದನ್ನ ಫೌಂಡೇಶನ್ ಹಾಕಿ? ಮಾಡುವ 1-2 ವರ್ಷ ಆಗೈತು. ಬಿಲ್ ಆಗಿಲ್ವಾ? ಬಿಲ್ ಆಗದೆ, ಕಾಸು ಬೇಕಲ್ಲ. ಅಲ್ಲಲ್ಲ ಅಲ್ಲಿ ಬಿಲ್ ಆಗ್ಬೇಕಲ್ಲ, ಅವ್ರು ಕೊಡ್ಬೇಕಲ್ಲ ಕಾಸು. ಕೊಡ್ತಾರೆ. ಅವ್ರೇನು ಅಷ್ಟು ಕೊಡ್ತಾರೆ? ಒಂದು 30,000 ಕೊಟ್ಟರು. ಅವ್ರು ಕೊಟ್ಟಿಲ್ವಾ ಸರಿಯಾಗೀಗ? ಕೊಟ್ಬಿಟ್ರು. ಅಲ್ಲ ಇದನ್ನ ಕೊಟ್ಟವ್ರೆ, ಇನ್ನು ಮುಂದಕ್ಕೆ ಕೊಟ್ಟಿಲ್ವಾ? ಕೊಡ್ತಾರೆ. ಇನ್ನು ಮುಂದ್ಗಡೆ ಕೆಲಸ ಮಾಡ್ಬೇಕು. ಕೆಲಸ ಮಾಡಿ ಫೋಟೋ ಹಾಕಿ ಇದು ಮಾಡ್ಬೇಕು. ಸೊ ನೋಡಿ ಫೌಂಡೇಶನ್ ಕೂಡ ಹಂಗೆ ಬಿದ್ದಿದೆ. ಏನ್ ಈ ಊರಲ್ಲಿ ಪ್ರಾಬ್ಲಮ್ ನಿಮ್ಗೆ? ಏನು ಒಂದಿಲ್ಲ, ಒಂದು ತೊಂದರೆ ಇಲ್ಲ. ಒಂದು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ವಾ? ಎಲ್ಲ ಆರಾಮಾಗಿದ್ದೀರಾ? ನಿಜಲ್ವೇ? ನೀರ ಸಿಗುತ್ತಾ? ಕೇಳ್ತೀನಿ ನಾನು. ನಿಮ್ಮ ಹೆಸರೇನು? ನಮ್ಮ ಹೆಸರು ಹಿರಿಯಮ್ಮ ಸರ್. ಹಿರಿಯಮ್ಮ ಆರಾಮ? ಏನು ಕಾಪಿ ಕುಡಿದ್ರಾ? ಹೆಂಗೆ ಈ ಕಾಡಂಚಿನ ಪ್ರದೇಶದಲ್ಲಿ ಹೆಂಗ್ ಬದುಕ್ತಾ ಇದೀರಾ? ಕಷ್ಟ ಕಷ್ಟ. ಕಷ್ಟ ಅಂದ್ರೆ ಹೆಂಗೆ? ಏನ್ ಕಷ್ಟ? ಅಯ್ಯೋ ಹೇಳಿ. ಕಷ್ಟ ಇನ್ನೇನು? ಪ್ರಾಣಿಗಳ ಕಾಟ ಅಂತೆ. ಹೌದಾ? ಹುಲಿ ಕಾಟ ಜಾಸ್ತಿ. ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದ್ದು. ಓ ಇದು ಸೊಪ್ಪಲ್ಲ. ರೇಷನ್ ಕಾರ್ಡ್ ಹಸಿರು ಕಾರ್ಡ್ ಇದೆಯಾ? ಅಕ್ಕಿ ಕೊಡ್ತಾರಾ? ಅಕ್ಕಿ ಕೊಡ್ತಾರೆ. ಎಷ್ಟು ಕೆಜಿ ಕೊಡ್ತಾರೆ? 40 kg ಕೊಡ್ತಾರೆ. ಕಾಸೆಲ್ಲ ಬರ್ತಾ ಇದೆಯಾ? ಕಾಸು ಗೃಹಲಕ್ಷ್ಮಿ ಕಾಸು ಬರ್ತಾ ಇದೆಯಾ? ಬರ್ತದೆ. ಇವ್ರಿಗೆ ಬರ್ತಾ ಇದೆಯಾ ಗೃಹಲಕ್ಷ್ಮಿ ಕಾಸು? ಹೌದಾ? ತಿಂಗಳ ಬರ್ತಾ ಇದೆಯಾ? ನಿಲ್ಸಿಲ್ವಾ? ತಿಂಗ ಬರೋದಿಲ್ಲ. ಎಲ್ಗೋ ಟೈಮ್. ಅದನ್ನ ನಾವು ಕೇಳ್ತಾ ಇರೋದು. ಎಲ್ಲ ಒಂದು ಟೈಮ್. ಎಲ್ಲ ಒಂದು ಟೈಮು ಕರೆಕ್ಟ್ ಆಗಿ ಹೇಳ್ಬೇಕು. ಏನೇ ಹೆಂಗೆ ಎತ್ತಂತ. ನಿಮಗೆ ಪೆನ್ಷನ್ ದುಡ್ಡು ಏನಾದ್ರು ಬರ್ತಾ ಇದೆಯಾ? ಇಲ್ಲ, ಅದಿಲ್ಲ, ಇನ್ನೂ ಆಗಿಲ್ಲ. ಹೆಂಗೆ ಇಲ್ಲಿ ಚಿರತೆ ಬರೋದಿಲ್ವೇ? ಎಲ್ಲ ಬರ್ತದೆ. ಎಲ್ಲ ಬರ್ತದೆ, ಇವ್ರಿಗೆ ಮಾತಾಡಕ್ ಬರ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಸರಿ 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 ಆಯ್ತು. ಹಿಂಗಿದಿರಿ. ಮನೆ ಬೇಕಾ? ಸರಿ ಆಯ್ತು. ಅವ್ರಿಗೆ ಮನೆ ಬೇಕು ನೋಡಿ. ಅಲ್ಲಿ ಫೌಂಡೇಶನ್ ಹಾಕೊಂಡಿದ್ದಾರೆ. ಅರ್ಧಂಬರ್ಧ ಆಗೋಗದೆ ಮನೆ. ಬನ್ನಿ ಊರೊಳಗಡೆ ಹೋಗೋಣ. ಊರೊಳಗಡೆ ಹೋಗ್ಬಿಟ್ಟು ಅದೇನು ಎಲ್ಲರೂ ಮಾತಾಡ್ಸುವ. ಬನ್ನಿ ಗ್ರಾಮದೊಳಗಡೆ ಬಂದಿದ್ದೀವಿ, ಹೋಗೋಣ ಬರೀ. ಬರ್ತಾನೆ ಗಲಾಟೆ ಶುರು ಹಚ್ಕೊಬಿಟ್ಟವ್ರು ಇವರು ಊರಲ್ಲಿ. ಇಡೀ ಊರಿಗೆ ಚಿರತೆ ನುಗ್ಗದೆ, ಇವ್ರಿಗೆ ಸಮಸ್ಯೆ. ಸೈಲೆಂಟ್ ಆಗಿರಿ. ಬನ್ನಿ ಸರ್. ಏನ್ ನಿಮ್ಮ ಹೆಸರು ಮೇಡಮ್? ಬನ್ನಿ. ನಮ್ಮ ಹೆಸರು ದೇವಮ್ಮ. ಬರ್ರಿ ದೇವಮ್ಮ, ಮಾತಾಡ ಬರ್ರಿ. ಮಾತಾಡೋದಕ್ಕೆ ನಮ್ಮ ಹೆಸರು ದೇವಮ್ಮ. ಮಾತಾಡ್ಕೊಂಡು ಮೈ ಕಿಡ್ಕೊ ಹೋಯ್ತವ್ರೆ, ಓಡ್ಕೊ ಹೋಯ್ತವ್ರೆ. ಇರ್ರಿ ಹೋಗ್ರಿ ಮನೆಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಆರಾಮ. ಇಲ್ಲ ಇವ್ರು ನಮ್ಮ ಬಾವ, ಅವರು ನಮ್ಮ ಯಜಮಾನ್ರು. ಓಲಿ ಬಿಡಿ ಆಯ್ತು. ಏನೋ ಊರು ಅಂದ್ಮೇಲೆ ಗಲಾಟೆ, ಅಂದ್ಮೇಲೆ ಊರು ಅದೆಲ್ಲ ಕಾಮನ್. ಹೇಳಿ ನಿಮ್ಮ ಊರಲ್ಲಿ ಏನ್ ಪ್ರಾಬ್ಲಮ್? ನಮ್ಮ ಊರಲ್ಲಿ ಚಿರತೆ ಪ್ರಾಬ್ಲಮ್ ಸರ್. ಜನಗಳು ತಿರ್ಗಾಡೋದೇ ಕಷ್ಟ ಆಗೈತೆ. ಚಿರತೆ ಮೊದ್ಲು ಇತ್ತು ಕಾಡಲ್ಲಿ. ಇವಾಗ ಊರಿಗೆ ಬಂದೈತಲ್ಲ. ಮುಂಚೆ ಬಂದಿರ್ಲಿಲ್ವಾ? ಹೇಳಿ ಮತ್ತೆ. ಏನ್ ಪ್ರಾಬ್ಲಮ್? ನೀರ್ ಬರ್ತದ? ನೀರು ಬಸ್ಸು ಎಲ್ಲ ಪ್ರಾಬ್ಲಮ್ ಸರ್. ಎಲ್ಲ ಪ್ರಾಬ್ಲಮ್. ಇರಮ್ಮಕ್ಕ ಮಾತಾಡ್ರಿ. ಬರ್ತಾ ಇಲ್ಲ ಸರ್. ರೇಷನ್ ಕಾರ್ಡಲ್ಲಿ ಬರ್ತಾ ಇಲ್ಲ. ಕಾಸು ಬತ್ತಾ ಇಲ್ವೇ? ಅಯ್ಯೋ ಶಿವನೇ, ಬೇಜಾರಾ? ಅದಕ್ಕೆ ನಿಮ್ ಬಾವರು ರೊಚ್ಚಿಗೆ ಬಿಟ್ರ. ತುಳಿತಾ ಇರಿ, ಹೊಡಿತಾ ಇರಿ. ಏನ್ ನಿಮ್ಮ ಹೆಸರು? ಹೆಸರು ಬಸಮ್ಮ. ಊರಿಗೆ ಸರಿಯಾಗಿ ಬಸ್ ಬರ್ತದಮ್ಮ? ಅದೇನು ಊರಲ್ಲಿ ಪ್ರಾಬ್ಲಮ್ ಹೇಳಿ. ಊರಲ್ಲಿ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್? ನಿಮ್ಮ ಊರಲ್ಲಿ ಕಾಸು ಬರ್ತದ? ಕಾಸು ಬರ್ತದ? 2,000 ಏನ ಮಾಡ್ರಿ? ಒಳ್ಳೆ ಶಿವನೇ, ಬಸ ಮುಂದ್ ಒಳ್ಳೆ ಕತೆ ಆಯ್ತಲ್ಲ. ನಮ್ಮ ಹೆಸರು ಮಾದೇಗೌಡ್ರು ಅಂತ. ಮಾದೇಗೌಡ್ರೆ, ನಂಗೆ ಸ್ಟೈಲಿಶ್ ಆಗಿ ಹೊಡಿತಿದ್ದೀರಾ? ಸರ್ ಇನ್ನೇನ್ ಮಾಡ್ತಾರೆ? ಧೂಮ್ರಪಾನ ನಿಷೇಧಿಸಲಾಗಿದೆ. ಸರಿ, ಮತ್ತೆ ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್ ಮಾದೇಗೌಡ್ರೆ? ಸರ್ ನಮ್ಮೂರಲ್ಲಿ ಬಂದು ಕಿರುಬ ಬಂದು ಮನೆಗೆ ಬರ್ತದೆ. ಮನೆಗೆ ಬಂದು ನಿಮ್ಮನ್ನ ದಿವಸ ನೋಡಲ್ಲ ಕಡೆದಲ್ಲಿ ಬಂದು ದನ ಗುಡಿಸಿ ಅದು ಬಂದು ಹಳ್ಳಿಗೆ ಆಗಿರ್ಬಿಡ್ತು. ಅವರು ಫಾರೆಸ್ಟ್ನವ್ರು ಅಲ್ಲಿ ಗಂಟ ಹೋಗಿದ್ರು, ಏನು ಸಿಕ್ಕನಿಲ್ಲ, ಹೋಗ್ಬಿಡ್ತು. ಭಾರಿ ಕಷ್ಟ ಇದೆ ಸರ್. ಭಾರಿ ಕಷ್ಟ ಇದೆ. ಅದು ಬಿಡಿ, ಊರ ಅಭಿವೃದ್ಧಿ ಏನಾಗಬೇಕು? ಊರಿಗೆ ನಮಗೆ ಬಸ್ ಬೇಕು. ನೀರಿನ ಸೌಲಭ್ಯ ನೀರಿಲ್ಲ. ಈ ಬೋರ್ವೆಲ್ ಹೊಡೆದು ತಗೊಬರ್ಬೇಕು. ಆಮೇಲೆ ಭಾರಿ ಕಷ್ಟ ಇದೆ. ರೋಡು ಬೇಕು. ಆಮೇಲೆ ಗಲ್ಲಿಗಳೆಲ್ಲ ಸುಮ್ಮನಿಗೆ ಸೊಳ್ಳೆ ಅಂದ್ರೆ ಫುಲ್ಲು ಏನು ಕ್ಲೀನ್ ಮಾಡಿಲ್ಲ. ಮೀಡಿಯಂ ಪಂಚಾಯತ್ ಅವ್ರು ಯಾರು ಬಂದಿಲ್ವ ಇಲ್ಲಿ? ಬಂದಿರೋ ಈಗ ನನ್ನೆ 1-2 ತಿಂಗಳ ಹಬ್ಬ ಆಯ್ತು. ಹಬ್ಬದಲ್ಲಿ ಬಂದು ಮಾಡ್ಕೊಟ್ರು. ಹಬ್ಬದಲ್ಲಿ ಮಾಡ್ಕೊಟ್ರೆ ಇದನ್ನು ನೀರೆಲ್ಲ ಪೂರ ತುಂಬಿ ಮೇಲೆ ಹೋಯ್ತದೆ. ನೋಡಿ ಅವ್ರು ಹೆಂಗೆ ನೀರು ಹೊತ್ಕೊಂಡು ಹೋಗ್ಬೇಕು ಇಲ್ಲಿಂದ.
ಅಷ್ಟು ದೂರಕ್ಕೆ ನೀರು ಹೊತ್ಕೊಂಡು ಈ ಬೋರ್ವೆಲಿಂದ ನೀರು ತುಂಬಿ ಹೊತ್ಕೊಂಡು ಹೋಗ್ಬೇಕು ಅಂದರೆ ಹೆಂಗೆ ಸ್ವಾಮಿ? ಹೆಂಗಾದದು ಕತೆ ಇದು? ಈ ಥರ ಒಂದು ಕಾಡಂಚಿನ ಜನರನ್ನ ಪರಿಸ್ಥಿತಿ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನಂಗಾಗಿದೆ. ಏನು ಸರ್ ನಿಮ್ಮ ಹೆಸರು? ನಾಗರಾಜ್ ಅವರೇ, ನೀವು ಕಾಡಲ್ಲಿ ಇರ್ಬೇಕಲ್ವಾ? ಯಾಕೆ ಹೇಳಿ? ನಿಮ್ಮ ಹೆಸರು ನಾಗರಾಜ ಹಂಗೆ. ಮತ್ತೆ ಏನು ಸಮಾಚಾರ ಸರ್? ಏನು ನಿಮ್ಮ ಪ್ರಾಬ್ಲಮ್ಮು? ಎಲ್ಲ ಪ್ರಾಬ್ಲಮ್ ಇದೆ ಸರ್. ಹೇಳಿ ಏನೇನು ಪ್ರಾಬ್ಲಮ್? ಡ್ರೈನ್ದು ಯಾವ ಕೆಲಸನೂ ಆಯ್ತಲ್ಲ. ಕುಡಿಕೆ ನೀರು ಹೋಗಿ ಒಂದು ವಾರ ಆಯ್ತು. ಇವಾಗ ಒಂದು ವಾರದಿಂದ ಹೇಳ್ತಾ ಇದ್ದೀವಿ, ಅವ್ರು ಬಂದು ರೆಡಿ ಮಾಡಿಲ್ಲ. ಒಂದು ವಾರದಿಂದ ರೆಡಿ ಮಾಡಿಲ್ಲ. ಫುಲ್ ನೋಡಿ, ಫುಲ್ ಊರ್ಗೆಲ್ಲ ಒಂದೇ ಬೋರ್ವೆಲ್ ಇದೆ. ಒಂದು ಬೋರ್ವೆಲ್ ಎಲ್ಲ ಜನ ಹೊಡಿಬೇಕು. ಆ ಬೋರ್ವೆಲ್ ಮುರಿದೈತಂದ್ರೆ ನೀರೇ ಇಲ್ಲ. ತೊಂದ್ರೆ, ದನ ಕರುಗಳು ತೊಂದ್ರೆ, ನೀರು ಎಲ್ಲಕ್ಕೂ ತೊಂದ್ರೆ. ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಯಾವ್ದು ಕೆಲಸ ಮಾಡ್ತಾ ಇಲ್ಲ. ಎಲ್ರಿ ಪಂಚಾಯತಿ ಬಿಡಿ, ಪಂಚಾಯತಿಲಿ ಆಗ್ತಿಲ್ಲ ಅಂದ್ರೆ PDO ಇಲ್ಲಿ PDO ಅವ್ರ ಮನೇಲಿ ಇದ್ದಾರೆ, ಪಂಚಾಯತಿ ಬರ್ತಾರೆ, ಮನೆಗೆ ಹೋಗ್ತಾರೆ. ಪಂಚಾಯತಿ ಬರ್ತಾರೆ, ಮನೆಗೆ ಹೋಗ್ತಾರೆ. ಊರ್ಗಂತೂ ಬರೋಲ್ಲ. MLA ಇಲ್ಲಿ MLA ಅವರು ಅನೂರ್ಲಿರ್ತಾರೆ. ಅನೂರ್ಲಿರ್ತಾರೆ, ಈ ಕಡೆ ಬರೋದಿಲ್ಲ. ಅವ್ರಿಗೆ ಹೇಳಿ ಸಾಕೈತೆ. 4 ಕಿಲೋಮೀಟರ್ 5 ಕಿಲೋಮೀಟರ್ ರೋಡ್ ಹಾಕಿ ಅಲ್ಲಿ ಅಂತ. ರೋಡ್ ಫುಲ್ ಅದು ರೋಡ್ ಫುಲ್ ಕಾರ್ ಒಳಗೆ. ಅದು ಏನಾದ್ರು ಆನೆ ಪಾನೆ ಅಟ್ಯಾಕ್ ಮಾಡ್ತು ಅಂದ್ರೆ ರೋಡ್ ಇಲ್ಲ, ಗುಂಡಿಲ್ಲ. ಅದು ವಿಡಿಯೋ ಮಾಡಿದೀವಿ ನೋಡಿ, ಆ ವಿಡಿಯೋ ಹಾಕೊಳ್ಳಿ ಸೈಡ್ಗೆ. ಹುಳಿ ಚಿರತೆ ಎಲ್ಲಾನು ಇದೆ ಅದಲ್ಲಿ. ಆನೆ ಎಲ್ಲ ಸಿಗುತ್ತೆ. 5 ಕಿಲೋಮೀಟರ್ ರೋಡ್ ರೆಡಿ ಮಾಡೋದನ್ನ ಮಾಡಿಸ್ತೀನಿ ಅಂತ ಮಾಡಿಲ್ಲ. ಈಗ ಹೆಚ್ಚು 3 ವರ್ಷ ಆಯ್ತು ಅವರು.